Shoop, 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 naughty, 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 tandy, tandy, life boy, only there, yeah. Life boy, hum too. Like soup, toilet soup, tunnel soup, quality, beep, 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 life boy, ಪ್ರಕಾಶ್ ಪ್ರಕಾಶ್ ಏನೋ ಇದೀನಿ ಅವಾಂತರ ಪ್ರಕಾಶ್ ಏನಪ್ಪ ಗಾಯಕ ಬಾತ್ರೂಮ್ ಅಲ್ಲಿ ಹಾಡು ಹೇಳ್ತಾ ಇರ್ತೀಯೋ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀಯೋ ಪ್ರಕಾಶ್ ಕಾಫಿ ಎಲ್ಲ ತಣ್ಣಗ ಹೋಗ್ತಾ ಇದೆ ಕಣ ಆಚೆ ಕಡೆ ಹೋಗ್ತಾ ಇದ್ದೀನಿ ಬೇಗ ಬಾರೋ ಹೊರಗಡೆ ಪ್ರಕಾಶ್ ಮುಗೀತೇನಾ ನಿಂದು ಆಯ್ತು ಕಣೋ ಆಯ್ತು ನಾನು ಸ್ವಲ್ಪ ಎಸ್ಟೇಟ್ಗೆ ಹೋಗಿ ಬರ್ತೀನಿ ಯಾಕೆ ಇವತ್ತು ಆಫೀಸ್ ಇಲ್ವಾ ಆಫೀಸ್ಗೆ ಹೋಗಲ್ಲ ನಾನು ಹೇಗೋ 2-3 ತಿಂಗಳಲ್ಲಿ ಬಿಡೋ ಆಫೀಸ್ ಅಲ್ವಾ ಎಸ್ಟೇಟ್ ಅಲ್ಲಿ ಒಂಚೂರು ಇರೋದಕ್ಕೆ ಜಾಗದ ವ್ಯವಸ್ಥೆ ಆಗ್ಬಿಟ್ರೆ ಆಮೇಲೆ ಆಫೀಸು ಬೇಡ ಈ ಊರು ಬೇಡ ಅಲ್ಲೇ ಹಾಯ್ವಾಗಿ ತೋಟ ಮಾಡ್ಕೊಂಡು ಇದ್ ಬಿಡೋ ಯಾಕೋ ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ ಏನಾಗಿದೆ ಇದಕ್ಕೆ ಬಂದ್ 2-3 ದಿನದಲ್ಲೇ ಈ ತೀರ್ಮಾನಕ್ಕೆ ಬಂದ್ಬಿಡ್ಬೇಡ ಆಮೇಲೆ ಇವತ್ತು ಆ ಫ್ಯಾಕ್ಟ್ರಿ ಹೋಗಿ ನೋಡ್ತಾ ಇದೆಯಾ ತಾನೆ ನೀನು ಫ್ಯಾಕ್ಟ್ರಿ ಕೆಲಸನ ಹೌದು ಕಣ ಹೋಗಿ ನೋಡು Hello, Mr. Prakash. Welcome to our office. We are happy to see you. Please come in. I will show your chamber. Thank you. All the best, sir. Thank you. Thank you. Hello? Yep. Oh, sure, it will be done. I shall ask my secretary to book. Oh, sure. Tomorrow morning I shall. ಏನ್ ಸರ್ ಯಾರಿಗೆ ಕಾಯ್ತಾ ಇದ್ದೀರಾ ಮೇಲೇನ್ ನೋಡ್ತೀರಾ ನಮ್ ಜೊತೆ ಬನ್ನಿ ಸರ್ ಇಲ್ಲ ಸರ್ ಒಳ್ಳೊಳ್ಳೆ ಮನೆಗಳಿದೆ ಸರ್ ಎಂತೆಂತ ಹುಡುಗಿರು ಯಾರು ಗೊತ್ತಾ ಸರ್ ಬಂದು ನೋಡಿ ಸರ್ ಒಂದ್ಸತಿ ನೀವು ಫಸ್ಟ್ ಕ್ಲಾಸ್ ಆಗಿದ್ದಾರೆ ಸರ್ ಒಂದ್ಸತಿ ಬಂದ್ರೆ 10 ಸತಿ ಬರ್ಬೇಕು ಸರ್ ರೇಟ್ ಬಗ್ಗೆ ಯೋಚನೆ ಮಾಡ್ಬಿಡಿ ಸರ್ ಒಳ್ಳೊಳ್ಳೆ ಹೋಟ್ಲು ಕೊಡ್ತೀನಿ ಸರ್ ನೀವೇನ್ ಯೋಚನೆ ಮಾಡ್ಬಿಡಿ ಸರ್ ಬಂದು ನೋಡಿ ಸರ್ ಎಷ್ಟು ಜನ ಕಾಯ್ತಾರೆ ಬನ್ನಿ ಸರ್ ಒಳ್ಳೆ ಗಿರಾಕಿ ಕಣೆಯ ನಾನು ಪ್ರಕಾಶ್ ಅಂತ ನಮಸ್ಕಾರ ಏನು ರಾಕೇಶ ಏನ್ ಬೇಕಾಗಿತ್ತು ನಾನು ರಮೇಶನ್ ಫ್ರೆಂಡು ನಿಮ್ಮಲ್ಲಿ ಕೆಲಸ ಇದೆ ಅಂತ ಹೇಳಿದ್ರಂತೆ ಕೇಳಿಸೋದಿಲ್ಲ ಗಟ್ಟಿಯಾಗಿ ಹೇಳ್ರಿ ನಿಮ್ಮ ಇಂಡಸ್ಟ್ರಿಯಲ್ಲಿ ಕೆಲಸ ಇದೆ ಅಂತ ಕೇಳಿದೆ ಕಿರ್ಚ್ಬೇಡ್ರಿ ಏನ್ ಕೇಳಿದೆ ನಿಮ್ಮಲ್ಲಿ ಕ್ವಾಲಿಟಿ ಕಂಟ್ರೋಲ್ ಕೆಲಸ ಇದೆ ಅಂತ ರಮೇಶ್ ಹೇಳ್ದ ನಿಮಗೆ ಚೆನ್ನಾಗಿ ಗೊತ್ತಂತಲ್ಲ ಯಾವ ರಮೇಶ ನನ್ನ ಫ್ರೆಂಡ್ ಅದ್ ಸರಿ ರೀ ನೀವ್ ಯಾರು ಕೆಲಸ ಇನ್ನು ಖಾಲಿ ಇದೆಯಾ ನಿನ್ಗೇನ್ ಎಕ್ಸ್ಪೀರಿಯನ್ಸ್ ಇದೆ MA ಎಂಥ್ರೋಪಾಲಜಿ ಅದಕ್ಕೂ ನಮ್ಗೂ ಏನ್ ಸಂಬಂಧ ನಾನು ಕಲ್ಕೊತೇನೆ ಸರ್ ಕಲ್ತ್ಕೊಳ್ಳೋದೇನಿದೆ ನಮ್ದು ಫ್ಯಾಕ್ಟ್ರಿ ಕೆಲಸ ಕಬ್ಬಿಣ ಉಪ್ಪು ಮುರಿಯೋದು ಬಗ್ಸೋ ಕೆಲಸ ಒಂಚೂರು ಪಾರೋ ಕೆಲಸ ಹಾಕೊಂಡ್ ನೋಡ್ಕೊಳ್ಳಿ ಆಮೇಲೆ ಒಂದ್ ಸ್ವಲ್ಪ ದಿನ ಇದ್ದು ಕೆಲಸ ಮಾಡಿ ಒಂದ್ 3 ತಿಂಗಳಿಗೆ ಕೆಲಸ ಮಾಡ್ರೆ ಆಮೇಲೆ ನೋಡೋಣಂತೆ ಪ್ರಕಾಶ್ ಪ್ರಕಾಶ್ ಏನ್ ಸಮಾಚಾರ ಆ JR ಇಂಡಸ್ಟ್ರೀಸ್ಗೆ ಹೋಗಿದ್ಯಾ ಯಾಕೋ ಮೈಯಲ್ಲಿ ಸರಿ ಇಲ್ವಾ ಏನ್ ದರಿದ್ರ ಜಾಗನೇ ಅದು ಅಲ್ಲಿ 2 ದಿನ ಕೆಲಸ ಮಾಡಿದ್ರೆ ಸೀದಾ ಮೆಂಟಲ್ ಹಾಸ್ಪಿಟಲ್ ಹೋಗ್ಬೇಕಾಗತ್ತೆ ತೂ 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 ಅದೇನ್ ಶಬ್ದ ಏನ್ ಕೊಳಕು ಅಯ್ಯಪ್ಪ ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾರೇನೋ ಹೌದಾ ಇಸ್ ಇಟ್ ದಟ್ ಬ್ಯಾಡ್
ನನಗೆ ಗೊತ್ತೇ ಇರಲ್ಲ ಕಣ. ಹೋಗ್ಲಿ ಬಿಡು. ಬ್ಯೂಟಿಫುಲ್ ಸಿಟಿ ಅಂತಿದ್ಯಲ್ಲ, ಅದ್ರ ಇನ್ನೊಂದು ಮುಖ ನೋಡ್ಕೊಂಡು ಬಂದೇನ್? ಐ ಆಮ್ ಸಾರಿ. ರಮೇಶ್, ಏನಯ್ಯ? ಸುಸ್ತಾಗಿದೆಯಾ ಬಹಳ? ರೆಸ್ಟ್ಗೆ ಹೋಗು. ಸುಸ್ತೇನಿಲ್ಲ, ತುಂಬಾ ಹಸಿವಾಗಿದೆ. ಐ ವಿಲ್ ಹ್ಯಾವ್ ವಾಶ್. ಊಟಕ್ಕೆ ಹೊರಗಡೆ ಹೋಗೋಣ. ನೀನು ರೆಡಿ ಆಗು. ಓಕೆ. ಚೇಚ ಹಾಗೇನಿಲ್ಲ. ಐ ಟೇಕ್ ಒಕೇಶನಲಿ. ನಮ್ದೊಂದು ಕ್ಲಬ್ ಇದೆ, ಆಗಾಗ ನಾವೆಲ್ಲ ಅಲ್ಲಿ ಸೇರ್ತಿರ್ತೀವಿ. ಎಲ್ಲ ವೆಸ್ಟರ್ನೈಸ್ ಜನ ಅಂತ ಇಟ್ಕೋ. ಹಾಡು, ಕುಣಿತ, ಜೊತೆಗೆ ಈ ಗುಂಡು. ಏನು ನಿನ್ಗಿಷ್ಟ ಆದಾಗ ಕಾಣಿಸುತ್ತೆ? ಮಜಾ ಇರುತ್ತಲ್ಲ ನೋಡು. ಗುಂಡು ಹಾಕೋದು ಒಳ್ಳೇದು ಅಲ್ಲ, ಕೆಡ್ದು ಅಲ್ಲ, ಜಸ್ಟ್ ಅದೊಂದು ಅಭ್ಯಾಸ. ಕೆಲವ್ರಿಗೆ ಗುಂಡು ಹಾಕಿದ್ರೆ ಫ್ಯಾಂಟಾಸ್ಟಿಕ್ ಐಡಿಯಾಸ್ ಬರುತ್ತೆ. ಇನ್ ಕೆಲವ್ರಿಗೆ ಗುಂಡು ಹಾಕೋದು ಬರೀ ಶೋಕಿ. ನಿನ್ ಜಾಬ್ ಚೆನ್ನಾಗಿರ್ಬೇಕಲ್ಲ? ಹಾಗನ್ಬಹುದು, ಸಂಬಳ ದೃಷ್ಟಿಯಿಂದ. ಓಕೆ, ನನಗ್ಯಾಕೋ ಪ್ರಕಾಶ್ ಈ ಸಿಟಿ ಅಷ್ಟು ಹಿಡಿಸೋಲ್ಲ. ಸಿಟಿಗೆ ಹತ್ರ ಇರಬೇಕು, ಅದ್ರೊಳಗೆ ಇರಬಾರ್ದು. ರಮೇಶ್, ಐ ಲೈಕ್ ಸಿಟಿ. ನಾನು ಈ ಊರಲ್ಲೇ ಇರಬೇಕು. ಸಣ್ಣೂರು, ಸಣ್ಣ ಜನ. ಬಿಗ್ ಸಿಟಿ, ಬಿಗ್ ಹಾರ್ಟ್. ನೋಡು ಪ್ರಕಾಶ್, ಬಹಳ ಜನ ಸಿಟಿಗೆ ತುಂಬಾ ಕನಸು ಕಟ್ಕೊಂಡು ಬರ್ತಾರೆ. ಆಮೇಲೆ ಅವ್ರ ಕನಸೆಲ್ಲ ಕರಗ್ ಹೋಗುತ್ತೆ. ನೋ, ಐ ಆಮ್ ಸಾರಿ. ರಮೇಶ್, ನನಗೆ ಯಾವ ಕೆಲಸ ಸಿಗದೆ ಇದ್ರೂ ಪರವಾಗಿಲ್ಲ. ಆದ್ರೆ ನನ್ನ ಪ್ರತಿಭೆ ಬೆಳಿಬೇಕು. ನಾನು ಹಾಡ್ಲೇಬೇಕು. ನಾನು ಸಿಂಗರ್ ಆಗ್ಬೇಕು. ಪ್ರಕಾಶ್ ಒತ್ಗೋ. ಪ್ರಕಾಶ್, ನಾನು ಸಿಂಗರ್ ಆಗ್ಬೇಕು. ಓಕೆ ಓಕೆ ಪ್ರಕಾಶ್, ಯು ವಿಲ್ ಬಿ. ನಿಲ್ಸು ಕೆಟ್ಟದಾಗ ಹಾಡೋದು. ಮೊದಲು ಆ ರೇಡಿಯೋ ಆಫ್ ಮಾಡು. ಯಾವನೋ ನನಗಿಂತ ಕೆಟ್ಟದಾಗ ಹಾಡ್ತಾ ಇದ್ದಾನೆ. ನೀರು ಕುಡಿದಿದ್ದಕ್ಕೆ ಹೀಗೆ. ತಗೋ, ಕಾಫಿ ಕುಡಿ. ಹ್ಯಾಂಗ್ ಓವರು ಇಳಿಯುತ್ತೆ. Wanted assistant, wanted manager, financial controller, representative, wanted general manager, cost accountant, and representative. ಏನಾದ್ರು ಸಿಗ್ತಾನೋ ನಿನಗೆ? ಗಾಟ್ ಎನಿ ಜಾಬ್ ದೇರ್? ಇದನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಮ್ಮ ದೇಶದಲ್ಲಿ ಕೆಲಸ ಕುಳಿತಾ ಇದೆ, ಅದಕ್ಕೆ ಜನನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಮತ್ತೆ ನೋಡಿದ್ರೆ 2000, 3000 ಸ್ಯಾಲರಿ. ಹೇಗಿದೆ? ಫ್ಯಾಂಟಾಸ್ಟಿಕ್. ಹಾಗಾದ್ರೆ ಯಾವ್ದಾದ್ರು ಒಂದು ಜನರಲ್ ಮ್ಯಾನೇಜರ್ ಕೆಲಸಕ್ಕೆ ಅಪ್ಲೈ ಮಾಡ್ಬಿಡು. ಕೊಡಿಲಿ, ನಾ ಸ್ವಲ್ಪ ನೋಡ್ತೀನಿ. ಇಲ್ಕೊಡಿ. ಸ್ವಲ್ಪ ಇರು. ನಮ್ಮ ಸಮಸ್ಯೆ ಬಗ್ಗೆ ಗಮನ ಕೊಡ್ತೀರಾ? ಎಸ್ ಸರ್. ನನ್ನ ಕೆಲಸದ ಬಗ್ಗೆ ಏನಾದ್ರೂ ಯೋಚಿಸಿದೆಯಾ? ನಿನ್ಗೆ ಯಾಕೆ ಇಷ್ಟ ಆತ್ರ? ನೋಡು ಪ್ರಕಾಶ್, ಒಂದು 4 ದಿವಸ ಆರಾಮಾಗಿರು. 1-2 ದಿನ ನಮ್ಮ ಎಸ್ಟೇಟ್ಗೆ ಹೋಗು, ಅಲ್ಲಿ ಕಾಲ ಕಳಿ. ಅದು ಇಷ್ಟ ಆಗ್ತಿದ್ರೆ ಇಡೀ ದಿನ ಸಿಟಿ ಸುತ್ತು. ಅದು ಬೋರಾದ್ರೆ ಬೊಂಬಾಟ ಹುಡುಗಿರ್ ನೋಡ್ಕೊಂಡಿರು, ಆಯ್ತಾ? ಓ, ಅದೆಲ್ಲ ಸರಿಯಪ್ಪ. ಸಿಟಿ ಸುತ್ತೋದು, ಹುಡುಗಿಯರ್ ನೋಡೋದು. ಆದ್ರೆ ಒಂದ್ ಕೆಲಸ ಸಿಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ರೈಟ್. ಪ್ರಕಾಶ್, ನನ್ನ ಫ್ರೆಂಡು ಒಬ್ರು ಕುಲಕರ್ಣಿ ಅಂತಿದ್ದಾರೆ. ಹಿ ಈಸ್ ವೆರಿ ಇನ್ಫ್ಲೂಯೆನ್ಸ್ಡ್ ಮ್ಯಾನ್, ಗ್ರೇಟ್ ಆರ್ಕಿಟೆಕ್ಟ್. ನಾವು ಲೆಟರ್ ಕೊಡ್ತೀನಿ, ಯು ಶೋ ಇಟ್ ಟು ಹಿಮ್. ನೀನ್ಯಾಕೆ ನನ್ನ ಜೊತೆ ಬರಬಾರ್ದು? ಇಲ್ಲ ಕಣೋ, ನಾನು ಇವತ್ತು ಎಸ್ಟೇಟ್ಗೆ ಹೋಗ್ಲೇಬೇಕು. ಡೋಂಟ್ ವರಿ, ಹಿ ವಿಲ್ ಹೆಲ್ಪ್ ಯು. ರಮೇಶ್ ಬಹಳ ಹೊಗಳ್ತಾ ಇರ್ತಾನ. ನಿಬ್ರು ಬಹಳ ದೋಸ್ತ ಏನ್ರಿ? ರಮೇಶನ್ ದೋಸ್ತ ಅಂದ್ರೆ ನನ್ ದೋಸ್ತ. ಅಂದಾಗ ನೀವೇನ್ ಓದಿರಿ? ಆಂಥ್ರೋಪಾಲಜಿ ಓದಿನಿ. ಐ ಸಿ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ರಮೇಶ್ ಬರ್ದಿದ್ದಾನೆ ಸರ್, ತಾವು ನನಗೆ ಸಹಾಯ ಮಾಡ್ಬೋದು ಅಂತ. ಶೋರ್ ಶೋರ್, ರಮೇಶನ್ ಮಾತಾದ್ರೆ ಮುಗೀತು. ಥ್ಯಾಂಕ್ ಯು. ಒಂದ್ ಕೆಲಸ ಮಾಡಿ ಮಿಸ್ಟರ್ ಪ್ರಕಾಶ್, ನಮ್ದೇನಿದ್ರು ಬಿಲ್ಡಿಂಗ್ ಡಿಸೈನ್ ಮಾಡೋದು, ಕಟ್ಟಡ ಕಟ್ಟೋದು, ಸಿಮೆಂಟು, ಸ್ಟೀಲು, ಮಣ್ಣು, ಕಲ್ಲು, ಇದು ನಿಮ್ಗೆ ಸರಿ ಹೋಗಲ್ಲ. ಸ್ಟಾಪ್ ಗ್ಯಾಪ್ ಆಗಿ? ನೋ, ಸ್ಟಾಪ್ ಗ್ಯಾಪ್ ಆಗಿ ಎಲ್ಲೂ ಜಾಯ್ನ್ ಆಗ್ಬೇಡಿ. ಒಂದ್ ಜಾಯ್ನ್ ಆದ್ರೆ ಕೊನೆವರೆಗೂ ಅಲ್ಲೇ ಕೊಳಿಬೇಕಾಗ್ತದೆ. ಬಟ್ ಐ ವಿಲ್ ಡೂ ಒನ್ ಥಿಂಗ್. ನಿಮ್ಗೆ ಟೀಚಿಂಗ್ ಲೈನ್ ನಲ್ಲಿ ಇಂಟ್ರೆಸ್ಟ್ ಇದೆ ಏನು? ಸರ್. ಫೈನ್. ಶಿವಶಂಕರಪ್ಪ ಅಂತ ನಮ್ಮ ಫ್ರೆಂಡ್ ಇದ್ದಾರೆ, ಪ್ರೈವೇಟ್ ಕಾಲೇಜ್ ಪ್ರಿನ್ಸಿಪಾಲ್ರು. ಅವ್ರ ಕಾಲೇಜು ನಾನೇ ಡಿಸೈನ್ ಮಾಡೀನಿ.
ಮೇ ಬಿ ಹಿ ಹ್ಯಾಸ್ ಎ ವೇಕೆನ್ಸಿ ಫಾರ್ ಯು. ನಾನು ಅವ್ರಿಗೆ ಫೋನ್ ಮಾಡ್ತೇನೆ, ನೀವು ಹೋಗಿ ಮೀಟ್ ಮಾಡ್ರಿ. ಅದೆಲ್ಲ ಸರಿ, ಬರೀ MLA ಮಗ ಅಂತ ತಕ್ಷಣ ಸೀಟ್ ಕೊಡಕ್ ಆಗೋದಿಲ್ಲ. ಬೇಕಾದ್ರೆ ನಮ್ ಚೇರ್ಮನ್ ಅವ್ರನ್ನ ಕಾಣಿ. ನಮಸ್ಕಾರ ಸರ್. ಎಸ್, ನಾನು ಪ್ರಕಾಶ್ ಅಂತ. ಓ, ಕುಲಕರ್ಣಿ ಅವ್ರ ಫ್ರೆಂಡ್ ಅಲ್ವಾ? ಅವ್ರಿಗೆ ತಾನೇ ಫೋನ್ ಮಾಡಿದ್ರು. ಅವ್ರು ನಮ್ಗೆ ತುಂಬಾ ಬೇಕಾದವರು. ಅವರೇ ನಿಮ್ಮ ಕಾಲೇಜ್ ಬಿಲ್ಡಿಂಗ್ ಎಲ್ಲ ಡಿಸೈನ್ ಮಾಡಿದಾರಂತೆ ಸರ್? ಅದಿನ್ನೂ ಪೂರ್ತಿ ಆಗಿಲ್ಲ. ಸಿಮೆಂಟು, ಸ್ಟೀಲು ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಅದಿರ್ಲಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನನಗೊಂದು ಕೆಲಸ ಬೇಕಾಗಿದೆ ಸರ್. ಕುಲಕರ್ಣಿ ಹೇಳಿದ್ರು. ಅದೆಲ್ಲ ಹೇಳಿದ್ರು ಕುಲಕರ್ಣಿ. ನೀವು MA ಮಾಡಿದಿರಂತೆ? ಹೌದು ಸರ್. ದಟ್ಸ್ ಗುಡ್. ನಮ್ಗೊಂದೆರಡು ಲೋಕಲ್ ಕ್ಯಾಂಡಿಡೇಟ್ ಬೇಕಾಗಿದ್ದಾರೆ. ನೀವು ಯಾವಾಗಿಂದ ಕೆಲಸಕ್ಕೆ ಜಾಯ್ನ್ ಆಗ್ತೀರಿ? ಯು ಮೀನ್ ನನಗೆ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಸರ್? ಡೂ ಯು ಹ್ಯಾವ್ ಎನಿ ಡೌಟ್? ಕುಲಕರ್ಣಿ ಅವ್ರು ಹೇಳಿದ ಮೇಲೆ ಮುಗೀತು. ನೀವು ಇಂಗ್ಲಿಷ್ MA ತಾನೆ? ಇಲ್ಲ ಸರ್, ನಂದು MA ಆಂಥ್ರೋಪಾಲಜಿ. ಹೌ ಡಿಸಪಾಯಿಂಟಿಂಗ್. ಆ ಸಬ್ಜೆಕ್ಟ್ ನಮ್ಮ ಕಾಲೇಜಲ್ಲಿ ಇಲ್ವಲ್ಲ? ಯಾರು ಬೇಕಾಗಿತ್ತು? ಪ್ರಕಾಶ್. ಇಲ್ಲ, ಇಲ್ಲಿ ಯಾರಿಲ್ಲ. ಸಾರಿ, ತಪ್ಪಿ ಬೇರೆ ಮನೆಗೆ ಬಂದೆ ಅಂತ ಕಾಣಿಸ್ತೆ. ನಾನು ರಮೇಶ್ ಕೇಳ್ಬೇಕಾಗಿತ್ತು, ನನ್ನ ಹೆಸರು ಹೇಳ್ಕೊಂಡಲ್ಲ. ಛೇ. But I have not studied anything at all. Yeah, my God, I know what I'm going to write. Hi, sweetie. You know him? I don't know, yeah. Gee, what is he thinking? He thinks he's Amitabh. Stupid. ಬೇಡ ಮಹಾ. ಮತ್ತೆ ಇಲ್ಲ ಹಾಗಿದ್ದಾನೆ. ಅದೇ ರಮೇಶ್, ಯಾವಾಗ ಬಂದೆ? ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಇಲ್ಲಿ ಆಕಾಶ, ಮರ, ಸಮುದ್ರ. ಸಮುದ್ರ, ಐ ಮೀನ್ ಪ್ರಕೃತಿ. ಓಹೋ, ಪ್ರಕೃತಿ. ನೇಚರ್, ನೇಚರ್, ಸೌಂದರ್ಯ. ಅನ್ನಗೆ ರಮೇಶ್, ನಮ್ ಮನೆ ಕಳೆದೋಗಿದ್ಯಾ? ಮನೆ ಕಳೆದೋಗಿದ್ಯಾ? ಲೇ ಮಂಕೆ, ಏನೇನೋ ಬಡ್ಬಡ್ಸ್ಬೇಡ್ವಾ. ನಿನ್ ಕಣ್ಣು ಮನಸ್ಸು ಎಲ್ಲ ಪ್ರಕೃತಿ ಕವರ್ ಆಗ್ಬಿಟ್ಟಿದೆ ಫುಲ್ ಆಗಿ. ತಗ ಹಿಡ್ಕ ಬಾಬಾ, ಪ್ರಕೃತಿ ನೋಡ್ತಾನ ಮಗ. ಬರ್ಲಿ ಲೇ ಪ್ರಕಾಶ್, ನನ್ 6th ಸೆನ್ಸ್ ಹೇಳ್ತಾ ಇದೆ ನಿನ್ಗೊಂದ್ ಸರ್ಪ್ರೈಸ್ ಕಾದಿದೆ ಅಂತ. ನನಗೂ ಒಂದ್ 6th ಸೆನ್ಸ್ ಹೇಳ್ತಾ ಇದೆಯಪ್ಪ, ಈ ಮನೆಯಲ್ಲಿ ಹೆಣ್ಣು ಗಿಣ್ಣು ಬಂದಿದೆ ಅಂತ. ಲೇ ಬಾಸ್ಟರ್, ನನ್ ಸರ್ಪ್ರೈಸು 6th ಸೆನ್ಸ್ ಎಲ್ಲ ಕೊಂದ್ಬಿಟ್ಟಿಯಲ್ಲ ಮಗನೇ. ನೀನ್ ಆಗ್ಲೇ ಬಂದು ನೋಡ್ಕೊಂಡು ಹೋಗಿದ್ಯಾ? ಇಲ್ಲಪ್ಪ. ಬ್ಯಾಗ್ ಒಳಗಿಟ್ಟು ಬರ್ತೇನೆ. ಇಲ್ಲ ನೀನ್ ಕೂತ್ಕೊ, ನಾನು ಇಡ್ತೀನಿ. ನೀನ್ ಕೂತ್ಕೊ, ನೀನ್ ಕೂತ್ಕೊಳ್ಳೋ, ನಾ ಇಡ್ತೀನಿ. ಶಿಲಾ, ನೋಡು, ಇವ್ರು ನನ್ನ ಫ್ರೆಂಡ್ ಪ್ರಕಾಶ್, ಒಳ್ಳೆ ಹಂಟರ್. ಇವಳು ನನ್ನ ತಂಗಿ ಶೀಲಾ ಅಂತ. ನಮಸ್ಕಾರ. ಶೀಲಾ, ಇವನು ಮುಖ್ಯವಾದ ಹಂಟಿಂಗು ಜಾಬ್ ಹುಡ್ಕೋದು. ನೀವಾಗ್ಲೇ ಬಂದವರು ಯಾಕೆ ಹಾಗೆ ಹೊರಟಿದ್ರು? ಅದು ಈ ರಸ್ತೆ ಕೊನೆಯಲ್ಲಿ ಒಂದು ಹುಡುಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದ. ತಗೋ ಶೀಲಾ, ಇದರಲ್ಲಿ 2 ದಿವಸಕ್ಕಾಗೋಷ್ಟು ಅಡಿಗೆ ಸಾಮಾನೆಲ್ಲ ಇದೆ, ತಗೋ ಹೋಗು. ನನ್ನೇನ್ ಅಡ್ಗೆ ಮಾಡೋಳು ಅಂತ ತಿಳ್ಕೊಂಡಿದ್ಯಾ? ಅಯ್ಯೋ ಮಾರಾಯ್ತಿ, ನೀನ್ ಯಾಕೆ ಅಡ್ಗೆ ಮಾಡ್ಬೇಕು? ಪ್ರಕಾಶ್ ಇರುವಾಗ ನಿನಗೆ ಯಾಕೆ ಅದ್ರ ಯೋಚನೆ? ಕೊನೆಗೆ ಸಿಗೋ ಕೆಲಸ ನನಗೆ ಉಡುಪಿ ಹೋಟೆಲ್ನಲ್ಲಿ ಅಡಿಗೆ ಮಾಡೋದು ಅಂತ ಕಾಣಿಸ್ತೆ. ಓ ಕಮಾನ್, ಸುಮ್ನಿರೋ. ಶೀಲಾ, ಹೋಗಿ ಫಸ್ಟ್ ಕ್ಲಾಸ್ ಟೀ ಮಾಡ್ಕೊಂಡ್ ಬಾ. ರಾತ್ರಿ ಊಟಕ್ಕೆ ಹೊರಗಡೆ ಹೋಗೋಣ. ಯು ಕ್ಯಾನ್ ಸ್ಟಾರ್ಟ್ ಕುಕಿಂಗ್ ಫ್ರಮ್ ಟುಮಾರೋ.
ರಮೇಶ್, ಏನು? ನಿನ್ ತಂದೆಗೆ ನೀವು ಒಬ್ಬನೇ ಮಗ ಅಂತ ತಿಳಿದಿದ್ದೆ ನಾನು. ರಾಂಗ್. ನಾನು ನಮ್ಮ ತಾಯಿಗೆ ಒಬ್ಬನೇ ಮಗ. ಶೀಲಾ ನನ್ನ ಸ್ಟೆಪ್ ಸಿಸ್ಟರ್. ಆದ್ರೂ ನನ್ನ ಸ್ವಂತ ತಂಗಿಗಿಂತ ಹೆಚ್ಚು. ನಿಂಗೆ ಆಶ್ಚರ್ಯ ಅನ್ಸುತ್ತಲ್ಲ? ನನಗೂ ನಮ್ಮ ಮಲ್ತಾಯಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ. ಇದೇ ಕಾರಣಕ್ಕೆ ನಮ್ಮ ತಂದೆನ ನಾನು ದೂರ ಬಂದ್ಬಿಟ್ಟೆ. ಹೋಗ್ಲಿ ಬಿಡು, ಇದೆಲ್ಲ ಒಂದು ದೊಡ್ಡ ಗೋಳಿನ ಕತೆ. ಬಟ್ ಶೀಲಾ ಇಸ್ ಅನ್ ಏಂಜಲ್. ಓ, ಥ್ಯಾಂಕ್ ಯು. ಏನ್ ರಾಮು, ಯಾರನ್ನ ಏಂಜಲ್ ಅಂತ ಹೊಗಳ್ತಾ ಇದ್ಯಾ? ಅವಳು ಸ್ಪೆಷಲ್ ಹುಡುಗಿ. ನೀವು ಅರೆ, ಇಬ್ರು ಒಟ್ಟಿಗೆ ಏನೋ ಕೇಳಕ್ ಹೊರಟಿದ್ರೆ? ಏನಿಲ್ಲ. ಪ್ರಕಾಶ್, ಈ ಶೀಲಾ ಇದಾಳಲ್ಲ, ಶಿ ಇಸ್ ವೆರಿ ಸ್ಮಾರ್ಟ್ ಗರ್ಲ್, ರ್ಯಾಂಕ್ ಸ್ಟೂಡೆಂಟ್. ಅವಳು ಏನಾದ್ರೂ ಮನಸ್ಸು ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ಬೋದು. ಆದ್ರೆ ಅವಳಿಗೆ ಸಮಾಜ ಸೇವೆ ಅಂದ್ರೆ ತುಂಬಾ ಇಷ್ಟ ನೋಡು. ಅದಕ್ಕೆ ಒಂದು ಬ್ಲೈಂಡ್ ಸ್ಕೂಲಲ್ಲಿ ಟೀಚರ್ ಕೆಲಸ ಸಿಕ್ಕಿದೆ ಅವಳಿಗೆ. ಶೀಲಾ, ಪ್ರಕಾಶನು ಅಷ್ಟೇ, ಒಂಥರ ನಿನ್ನ ಹಾಗೆ ಒಳ್ಳೆ ಕನಸ್ಗಾರ. ಆದ್ರೆ ಈ ಸಿಟಿ ವ್ಯಾಮೋಹ ಬಹಳ ಹೆಚ್ಚು ನೋಡು. ಅದ್ರ ಚೆನ್ನಾಗಿ ಹಾಡ್ತಾನೆ, ಒಳ್ಳೆ ಸಿಂಗರ್. ನಿನ್ಗೇನಾದ್ರೂ ಮನೇಲಿ ಬೋರ್ ಆದ್ರೆ ಅವ್ನ ಕಿವಿ ಹಿಂಡು ತಕ್ಷಣ ಅವ್ನ ಹಾಡು ಆಚೆ ಬಂದ್ಬಿಡೆ. ನಿಮ್ ಟೀ ತುಂಬಾ ಚೆನ್ನಾಗಿದೆ. 3 ತಿಂಗಳಿಂದ ನಾನು ನಿನಗೆ ಟೀ ಮಾಡ್ಕೊಡ್ತಾ ಇದ್ದೀನಿ. ಒಂದು ದಿವಸ ಇಷ್ಟು ಒಳ್ಳೆ ಮಾತು ನನಗೆ ಹೇಳಿದ್ಯಾ? ನೀನ್ ಮಾಡ್ತಾ ಇರೋದು ಟೀನೋ ಕಾಫಿನೋ ಆ ದೇವ್ರಿಗೊಬ್ಬನಿಗೆ ಗೊತ್ತಪ್ಪ. ಲೇ ನೀನೊಬ್ಬ ಕೃತಜ್ಞ ಕಣ. ಹೋಗ್ಲಿ, ಒಂದು ಹಾಡು ಹೇಳು. ಏ ಬೇಡಪ್ಪ, ಪ್ಲೀಸ್ ಹೇಳೋ. ಏ ಬೇಡ, ಸುಮ್ನಿರೋ ಪ್ಲೀಸ್. ಸುಮ್ನೆ ಹೇಳ್ತೀಯ ಇಲ್ಲ ಶೀಲಾ ಅಥವಾ ನಿನ್ ಕಿವಿ ಹಿಂಡಿಸ್ಲ? ಪ್ರಕಾಶ್ ಹೇಳಿ, ನಂಗೂ ಭಾವಗೀತೆ ಅಂದ್ರೆ ತುಂಬಾ ಇಷ್ಟ. ಹೇಳು. ಪರವಾಗಿಲ್ಲ, ಹೇಳ. ಏ ರಮೇಶ, ನನಗೆ ತುಂಬಾ ಹೊಟ್ಟೆ ಹಸ್ದಿದೆ ಕಣೋ, ಹೋಗೋಣ. ಕರ್ಮ. ವಿಶ್ವನಾಥನ ಭರ್ಜರಿ ಸೆಂಚುರಿ. ರಮೇಶಣ್ಣ, ರೇಡಿಯೋ ಯಾಕೆ ಆಫ್ ಮಾಡಿದೆ? ಶೀಲಾ, ಅದು ಆ ಪ್ರಕಾಶ್ ಇನ್ನು ಮಲಗೆ ಇದ್ದಾನೆ, ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಆಫ್ ಮಾಡಿಬಿಟ್ಟೆ. ರೀ ಪ್ರಕಾಶ್, ಈ ಪೇಂಟಿಂಗ್ ತೆಗೆದು ಹಾಕ್ಬೇಕು, ಸ್ವಲ್ಪ ಮಳೆ ಹೊಡಿತೀರಾ? ಸುತ್ತಿಗೆ ಬೇಕಲ್ಲ? ಈಗ ತಂದೆ. ಏನಾಯ್ತು? ಕೈಗೆ ಬಿತ್ತ? ಇಲ್ಲ, ಏಟು ಮೊಳಗ್ ಬೀಳೋ ಬದಲು ನನ್ನ ಬೆರಳಿಗೆ ಬಿತ್ತು ಅಂತ ತಿಳ್ಕೊಂಡೆ. ನೀವು ಒಳ್ಳೆ ಸಿಂಗರ್ ಅಂತ ತಿಳ್ಕೊಂಡಿದ್ದೆ. ಪರವಾಗಿಲ್ಲ, ನಾಟಕನೂ ಮಾಡ್ತೀರಾ? ಅಂದ ಹಾಗೆ ನಮ್ಮೂರಲ್ಲಿ ಒಂದು ನಾಟಕ ಟ್ರೂಪ್ ಇತ್ತು. ಅದರಲ್ಲಿ ನಾನೇ ಹೀರೋ, ಸಿಂಗಿಂಗ್ ಹೀರೋ. ಒಂದು ನಾಟಕದಲ್ಲಿ
ನಾನು ಹಾಡ್ತಾನೆ ಇದೆ. ಅದು ಲವ್ ಸೀನ್. ಹೀರೋಯಿನ್ ಸುಮಾರು ಹೊತ್ತು ನೋಡಿದ್ಲು. ನಾನು ಹಾಡು ನಿಲ್ಸಲೇ ಇಲ್ಲ. ಆಗ ಸಿಟ್ಟು ಬಂದು ಕೇಳಿದ್ಲು, ನೀನೇನ್ ಬರೇ ಹಾಡ್ತಾನೆ ಇರ್ತೀಯೋ ಅಥವಾ ಲವ್ ಮಾಡ್ತೀಯೋ ಅಂತ. ಸದ್ಯ ನಿನ್ ಸಿಟ್ಟೆಲ್ಲ ಹೋಯ್ತಲ್ಲ, ಕೊಡಿಯ ಪೇಂಟಿಂಗ್. ಆ ಹೀರೋಯಿನ್ ಲವ್ ಮಾಡಿದ್ರೆ ನೀವು? ಆಮೇಲೆ ಒಂದ್ ಸರ್ತಿ ಅವಳು ತಿರುಗಿ ನೋಡಿದೆ. ಅವಳು ಲವ್ ಮಾಡೋಕ್ಕಿಂತ ಹಾಡೋದೇ ಬೆಟರ್ ಅನ್ನಿಸ್ತು. ಅದಕ್ಕೆ ಕಾದಲಿಕ್ಕೆ ನೀರು ಮಿಲ್ಲೈ ಅಂದೆ. ಇಟ್ಸ್ ಅ ಬ್ಯೂಟಿಫುಲ್ ಪೀಸ್. ಪರವಾಗಿಲ್ಲ, ನಿಮ್ಗೆ ಒಳ್ಳೆ ಅಭಿರುಚಿ ಇದೆ. ಅಂದಾಗೆ ನಿಮ್ಗೆ ಅಂಟಿನ ವಿಷಯ ಏನ್ ಗೊತ್ತು? ಅಂಟು? ಅಂಟು ಅಂಟು ಗಮ್ ಗೋಂದ್ ಅಂಟೆಂತಾಗಿರುತ್ತೆ. ಆಯ್ಸೆ. ಯಾಕಂದ್ರೆ ನನಗೆ ಗಮ್ ಫ್ಯಾಕ್ಟರಿಯಲ್ಲಿ ಒಂದು ಕೆಲಸ ಸಿಕ್ಕಿದೆ. ಅಲ್ಲಿ ಕೆಲವೊಂದು ಪಬ್ಲಿಸಿಟಿ ವರ್ಕ್ ಮಾಡ್ಬೇಕಾಗಿದೆ. ಒಂದ್ ಮಾತು ಹೇಳ್ತೀನಿ ಕೇಳಿ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರೋ ಕಾಮಾಕ್ಷಿ ಅಂತ ಬೆಂಗಳೂರದೊಂದು ಪದ್ಯ ಇದೆ. ಹೇಗಿದೆ? ಇನ್ನೊಂದು, ನನಗೂ ನಿನಗೂ ನಂಟಿದ ಅಂಟು ಬಂಧನ, ನನ್ನ ನಿನ್ನ ಅಂಟಿಗೆ ಬಂಧನ ಅಂಟು. ಈ ಸ್ಲೋಗನ್ ಹೇಳಿ ಹುಡುಗ ಹುಡುಗಿಗೆ ಒಂದು ಬಂಧನ ಅಂಟು ಕೊಡ್ತಾನೆ. ಹೇಗಿದೆ? ಬಹಳ ಚೆನ್ನಾಗಿದೆ. ನಮ್ ಸಂಸಾರ ಎಂದೆಂದೂ ಅಳಿಯದಿರಲು ಒಂದೇ ಉಪಾಯ, ಬಂಧನ ಅಂಟು. ನಾವು ಯಾವಾಗಲೂ ಅದನ್ನೇ ಉಪಯೋಗಿಸುತ್ತೇವೆ. ಒಡೆದ ಹೃದಯಗಳಿಗೆ, ಮುರಿದ ಮನಸ್ಸುಗಳಿಗೆ ಬಂಧನ ಅಂಟು. ಪ್ರೇಮಿಗಳು ಅಗಲದಿರಲು, ಕಾಮಿಗಳು ಕಾಡದಿರಲು ಬಂಧನ ಅಂಟು. ರೀಶಿಲ, ಪರವಾಗಿಲ್ರಿ ನೀವು ಯಾವ್ದಾದ್ರು ಅಡ್ವರ್ಟೈಸಿಂಗ್ ಕಂಪನಿ ಜಾಯ್ನ್ ಆದ್ರೆ ಎಲ್ಲಾರನ್ನೂ ಚಂಬಡಿಸ್ಬಿಡ್ತೀರಾ. ಅಂತೂ ನಾಳೆಯಿಂದ ನೀವು ಅಂಟು ಮಾಡ್ತೀರಾ? ಒಡೆದ ಹೃದಯಗಳಿಗೆ, ಮುರಿದ ಮನಸ್ಸುಗಳಿಗೆ ಬಂಧನ ಅಂಟು. ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಒಳ್ಳೆ ಪ್ರೊಫೆಷನಲ್ಸ್ ತರ ಸ್ಲೋಗನ್ಸ್ ಬರ್ದಿದ್ದೀರಾ. ಥ್ಯಾಂಕ್ ಯು ಸರ್. ಹಾಗಾದ್ರೆ ನಮ್ದು ಎಕ್ಸ್ಪ್ಯಾಂಡಿಂಗ್ ಯೂನಿಟ್. ಪಾಲಿಥಿನ್ ಬ್ಯಾಗ್ಸು, ಫೀಡಿಂಗ್ ಬಾಟಲ್ಸು ಎಲ್ಲ ಪ್ರಾಡಕ್ಟ್ಸ್ ಇವೆ. ಇವಕ್ಕೆಲ್ಲ ನೀವೇ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಬೇಕು. ಆಗುತ್ತೆ ತಾನೆ? ಆಗುತ್ತೆ ಸರ್, ಆಗುತ್ತೆ. ತುಂಬಾ ಓಡಾಡ್ಬೇಕಾಗುತ್ತೆ. ನಿಮ್ಮ ಹತ್ರ ವೆಹಿಕಲ್ ಏನಾದ್ರು ಇದೆಯಾ? ಇಲ್ಲ ಸರ್. ಹಾ ಇದೆ ಸರ್, ನನ್ನ ಫ್ರೆಂಡ್ ಬೈಕ್ ಇದೆ, ಅದನ್ನು ಉಪಯೋಗಿಸಬಹುದು. ಹಾಗಾದ್ರೆ ನಮ್ಮ ಸ್ಯಾಂಪಲ್ಸ್ ಎಲ್ಲ ಇಟ್ಕೊಳ್ಳಿ. ಫ್ರಮ್ ಟುಮಾರೋ ಯು ಮಸ್ಟ್ ಡ್ರೆಸ್ ವೆಲ್, ಸ್ಮಾರ್ಟ್ಲಿ. ಐ ವಿಲ್ ಸಿ ದಟ್ ಇಟ್ ವಿಲ್ ಬಿ ಸೆಂಟ್ ಟು ಯು ಸರ್. ಶ್ಯೂರ್. ಓಕೆ, ಬಾಯ್. Good morning. Yes, please. Am I dreaming? What? I'm sorry. I think I have seen you somewhere. ಡೋಂಟ್ ಟಾಕ್ ಕ್ರ್ಯಾಬ್. ಆ ಬಣ್ಣದ ಮಾತೆಲ್ಲ ಒಳಗ್ ಬೇಕಾಗುತ್ತೆ. ಇಲ್ಲಿ ಖರ್ಚು ಮಾಡಬೇಡಿ. ನಿಮ್ ಬಾಸ್ ನೋಡ್ಬೋದಾ? I'll see. Someone wants to see you, sir. Okay. ಕೂತ್ಕೊಳ್ಳಿ, ಆಮೇಲೆ ಫೋನ್ ಮಾಡ್ತಾರೆ. See you. ಬಾಯ್. ಒಳಗೆ ಹೋಗಿ. Oh yes, it will reach you by the evening flight. I have sent it. It will be there. Bye. Good morning, sir. ಏನ್ ಹೇಳಿ? Be quick and don't waste my time. ನಮ್ಮ ಕಂಪ್ನಿ ನಿಮಗೊಂದು ಲೆಟರ್ ಕಳಿಸಿದ್ರು ಸರ್. ನೀವು ನಮ್ಮ ಪ್ರಾಡಕ್ಟ್ಗೆ ಫೇವರೇಬಲ್ ರೆಸ್ಪಾನ್ಸ್ ತೋರಿಸಬಹುದು ಅಂತ ನಿಮ್ಮಿಂದ ಕಾಗದ ಬಂದಿತ್ತು. ವಿ ಆರ್ ನೌ ಪ್ರೊಡ್ಯೂಸಿಂಗ್ ಅವರ್ ಗುಡ್ಸ್ ವಿತ್ ಸೊಫಿಸ್ಟಿಕೇಟೆಡ್ ಮಷೀನ್ಸ್. ನೋ ಸರ್, ನಾ ಕೆಲವು ನಿಮಗೆ ಸ್ಯಾಂಪಲ್ಸ್ ತೋರಿಸ್ತೇನೆ. ಆಕ್ಚುಲಿ ವಿ ಹ್ಯಾವ್ ಆಫರ್ಸ್ ಫ್ರಮ್ ಆಲ್ ದಿ ಸಿಟೀಸ್ ಇನ್ ಇಂಡಿಯಾ ಅಂಡ್ ವಿ ಆರ್ ಸೂನ್ ಗೋಯಿಂಗ್ ಟು ಫಾರಿನ್ ಮಾರ್ಕೆಟ್. ನೀವೆಲ್ಲ ಮಾತಾಡೋದೇ ಹೀಗೆ, ಬರೀ ಫಾರಿನ್ ಮಾರ್ಕೆಟ್ ವಿಷಯ ಹೇಳ್ತೀರಾ. ಯು ಆರ್ ವೇಸ್ಟಿಂಗ್ ಮೈ ಟೈಮ್ ಅಂಡ್ ಯೋರ್ಸ್. ವಾಟ್ ಡು ಯು ಪ್ರೊಡ್ಯೂಸ್? ಟೆಲ್ ಮಿ. ಅಂಟು ಸರ್. ವಾಟ್? ಅಂಟು? ನಿಮ್ಮ ದರಿದ್ರ ಅಂಟು ತಗೊಂಡು ನಾನೇನು ತಲೆ ಮೇಲೆ ಸೂರ್ಕೊಳ್ಳ? ವಾಟ್ ದ ಹೆಲ್ ಹ್ಯಾವ್ ಐ ಗಾಟ್ ಟು ಡು ವಿತ್ ಯುವರ್ ಗಮ್? ಗೆಟ್ ಔಟ್. ಇಲ್ಲ ಸರ್, ನಾವು ಇನ್ನೂ ಬೇರೆ ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಗೆಟ್ ಔಟ್. ಏನಾಯ್ತು?
ನಿಮ್ ಬಾಸ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು. ನಿನ್ನೆ ಎಲ್ಲಿ ಹೋಗಿದ್ರಿ? ಮನಿ ಅಂಡ್ ಮನಿ ಎಕ್ಸ್ಪೋರ್ಟರ್ಸ್ಗೆ. ಅಲ್ಲಿ ಏನಾಯ್ತು? ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅವರ್ ಪ್ರಾಡಕ್ಟ್ ಸರ್. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅವರ್ ಪ್ರಾಡಕ್ಟ್ಸ್. ನಮ್ ಪ್ರಾಡಕ್ಟ್ಸ್ ಏನಂತ ಹೇಳಿದ್ರಿ? ಅಂಟು ಬಂಧನ ಅಂಟು. ಅಂಟಲ್ರಿ, ಅಂಟಲ್ಲ ಸರ್, ನಾವು ಅದೇ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸರ್. ಅದು ನನಗೆ ಹೇಳ್ಬೇಕಾ? ಆದ್ರೆ ಮನಿ ಅಂಡ್ ಮನಿ ಎಕ್ಸ್ಪೋರ್ಟ್ಸ್ಗೆ ನಾವು ಕೇಳ್ಬೇಕಾಗಿರೋದು ಅದಲ್ಲ. ಇಲ್ಲ ಸರ್, ನಾನು ಅವ್ರಿಗೆ ಹೇಳಿದೆ ನಮ್ ಇನ್ನೂ ಕೆಲವು ಪ್ರಾಡಕ್ಟ್ಸ್ ಇವೆ ಅಂತ. ಅಷ್ಟರಲ್ಲೇ ಆ DGM ಸಿಟ್ಟಿಗೆದ್ದು ಕೂಗಾಡ್ಲಿಕ್ಕೆ ಶುರು ಮಾಡಿದ. ಓ ಹಾಗಾ? ಇನ್ನೇನ್ ಹೇಳ್ತಾ ಇದ್ರಿ? ಐ ಆಮ್ ಶ್ಯೂರ್ ಸರ್, ಐ ವುಡ್ ಹ್ಯಾವ್ ಮೇಡ್ ಎವ್ರಿಥಿಂಗ್ ಕ್ಲಿಯರ್ ಟು ಹಿಮ್. ಪಾಲಿಥಿನ್ ಬ್ಯಾಗ್ಸ್ಗೆ ಬಿಗ್ ಎಕ್ಸ್ಪೋರ್ಟ್ ಪಾಸಿಬಿಲಿಟೀಸ್ ಅಂತ ಹೇಳಿದ್ರು, ಅದಕ್ಕೆ ನಿಮ್ಮನ್ನು ಕಳಿಸಿದ್ದು. ಎಲ್ಲ ಮೆಸ್ ಮಾಡಿಟ್ರಿ. ಯು ಆರ್ ಯೂಸ್ಲೆಸ್. ಸರ್ ನಾಳೆಯಿಂದ ನೀವು ಕೆಲ್ಸಕ್ಕೆ ಬರ್ಬೇಕಾಗಿಲ್ಲ. ಸರ್ ಹೋಗ್ರಿ ಹೋಗ್ರಿ ಹೋಗ್ರಿ, ನನ್ನ ತಲೆ ತಿನ್ಬೇಡ, ಹೋಗ್ರಿ. ಅಂತೂ ಸಿಕ್ಕಿದ್ದು ಒಂದು ಕೆಲಸ ಹಾಳು ಮಾಡ್ಕೊಂಡ್ಯಲ್ಲ. ಹೋಗ್ಲಿ ಬಿಡಯ್ಯ, ಅವ್ರು ತಯಾರಿಸ್ತಾ ಇರೋದೇನು? ಗೊಬ್ಬರ. ನಾವು ಅದನ್ನು ಪುನಗಂತ ಮಾರ್ಬೇಕು. ನಮ್ DGM ಬಡ್ಡಿ ಮಗ ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತ್ಕೊಂಡು ಟ್ಯಾಬ್ಲೆಟ್ ನುಂಗ್ತಾ ಮಾತಾಡ್ ಸಾವಿರಾರು ರೂಪಾಯಿ ಸಂಪಾದಿಸ್ತಾನೆ. ಆಮೇಲೆ ಕೇಳಿದ್ರೆ ನೋ ಟೈಮ್ ಅಂತಾನೆ. ಅಂತ ನೋಡಿದ್ರೆ ಮೈ ಉರತ್ತೆ. ಅದ್ ಸರಿ ಕಣೋ, ಆದ್ರೆ ಬೇರೆ ಕೆಲಸ ಸಿಕ್ಕೋದು? ಕೆಲಸ ಸಿಗದೆ ಇದ್ರೆ ಕೂಲಿ ಮಾಡ್ತೇನೆ, ಬೀದಿಯಲ್ಲಿ ಹಾಡು ಹೇಳಿ ಸಂಪಾದಿಸ್ತೇನೆ. ಹೋಗ್ಲಿ ಬಿಡು ರಾಮು, ಇಷ್ಟವಾಗ್ದಿರೋ ಕೆಲಸ ಮಾಡೋದ್ ಮಹಾ ಹಿಂಸೆ. ಅವ್ರಿಗೆ ಇಷ್ಟವಾದ ಕೆಲಸ ಯಾಕೆ ಕೊಡಿಸ್ಬಾರ್ದು? ಹೌದು, ನಾನೇನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಾ? ನಾನೇ ನಿನ್ ಕೆಲಸ ಕೇಳಿಲ್ಲ, ನೀನ್ ಯಾಕೆ ಆತರ ಅರ್ಸ್ತಾ ಇದೀಯಾ? ನಾನೆಲ್ಲ ಅರ್ಸ್ತಾ ಇದ್ದೀನಿ, ನೀನೇ ಕಿರಿಸ್ತಾ ಇರೋದು. ನೀವು ಯಾಕೆ ಸುಮ್ಮನೆ ಒಬ್ರಿಗೊಬ್ರು ಕೂಗಾಡ್ತಾ ಇದ್ದೀರಾ? ಇಲ್ಲಿ ಶೀಲಾ ಇದಾರಪ್ಪ. ಶೀಲಾ ಮೇಡಮ, ಬನ್ನಿ ತೋರಿಸ್ತೀನಿ. ಈ ಗಿಡಗಳೆಲ್ಲ ಶೀಲಾ ಮೇಡಮ್ ಬಂದಾದ್ಮೇಲೆ ಹಾಕಿದ್ದು ಸರ್. ಓಹೋ, ಏ ಮರಿ, ನೀನೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಈ ಗಿಡದಲ್ಲಿ ಯಾವ ಹುದೆ ಅಂತ ಹೇಳ್ತೀಯಪ್ಪ? ಹೇಳ್ತೀನಿ ಸರ್. ನೋಡಿ ಸರ್, ಕೆಂಪು ಗುಲಾಬಿ. ಶೀಲಾ ಮೇಡಮ್ ತುಂಬಾ ಒಳ್ಳೆಯವರಲ್ವಾ ಸರ್? ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ ಅಲ್ವಾ ಸರ್? ಅದ್ ಹೇಗೈತಿಯಪ್ಪ ನೀನು? ಅವ್ರ ಧ್ವನಿ ಕೇಳಿದ್ರೆ ಆಗನ್ಸುತ್ತೆ ಸರ್. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾದ್ಯಗಳ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ತಂದೀಯ ಭಿಕ್ಷಕ್ಕೆ ರಾಗಿ ತಂದೀಯ, ರಾಗಿ ತಂದೀಯ ಭಿಕ್ಷಕ್ಕೆ ರಾಗಿ ತಂದೀಯ. ಪ್ರಕಾಶ್, ಏನ್ ಶೀಲಾ ಮೇಡಮ್? ನಾನ್ ನಿಮ್ಗೇನ್ ಮೇಡಮ್ ಅಲ್ಲ. ಹಾಗಾದ್ರೆ ಏನು? ರಮೇಶ್ ಬರೋ ಅಷ್ಟರಲ್ಲಿ ರೆಡಿ ಆಗ್ಬಿಡ್ಬೇಕಂತೆ, ಪಾರ್ಟಿಗೆ ಲೇಟ್ ಆಗುತ್ತೆ. 5 ನಿಮಿಷ ಆದ್ರೆ ನಿಮ್ ಬೋಗಸ್ ಪಾರ್ಟಿ ನಂಗೆ ಹಿಡಿಸೋಲ್ಲ. ಅಲ್ಲಿ ನಾನು ಇರ್ತೀನಲ್ಲ. ಏನ್ ಡ್ರೆಸ್ ಮಾಡ್ಕೋತೀರಿ? ಏನ್ ಹಾಕೊಳ್ಳಿ? ಜೀನ್ಸ್, ಮಿನಿ, ಮಿಡಿ, ಮ್ಯಾಕ್ಸಿ, ಸಿಲ್ವರ್, ಚೂಡಿದಾರ್, ಹಾಟ್ ಪ್ಯಾಂಟ್. ಹಾಗೆ ಬನ್ನಿ. ಓಕೆ, ನಿಮ್ಮಿಷ್ಟ. ಹಾಗಾದ್ರೆ ಲಕ್ಷಣವಾಗಿ ಒಂದು ಖಾದಿ ಸೀರೆ ಉಟ್ಕೊಂಡ್ ಬರ್ತೀನಿ. ಖಾದಿ ಸೀರೆ? ಖಾದಿ ಸೀರೆ ಮಾತ್ರ ಉಟ್ರೆ ಪಾರ್ಟಿ ಒಳಗೆ ನಿಜವಾಗ್ಲೂ ಕಾಂಗ್ರೆಸ್ ಕೊಡಾರೆ.
ಹೆಂಗ್ಲಾರಿ ಏನಿದ್ರು ಕುಡಿತಾ ಇದ್ದೀರಾ ಮಸ್ಟ್ ಹ್ಯಾವ್ ರಿಯಲ್ ಡ್ರಿಂಕ್ ತೊಳಿ Now, ladies and gentlemen, my great friend Mr. Prakash is going to give a song. ಬೇಡ ರಮೇಶ್ ಪ್ಲೀಸ್ ಪ್ಲೀಸ್ ಬೇಡ Come on, ಹೇಳು ಪರವಾಗಿಲ್ಲ ಹೇಳು. ಮರೆಯಲಾರೆ ಸಂಸ್ಕೃತಿ ನುಡಿಸಲಾರೆ ಸಮಶ್ರುತಿ ಕನಸೋ ನನಸೋ ಅರಿಯೇನು ಕಾಣದಾಗಿದೆ ಕಾಣದಾಗಿದೆ ಮರೆಯಲಾರೆ ಸಂಸ್ಕೃತಿ ನುಡಿಸಲಾರೆ ಸಮಶ್ರುತಿ ಕನಸೋ ನನಸೋ ಅರಿಯೇನು ಕಾಣದಾಗಿದೆ ಕಾಣದಾಗಿದೆ ನಯನದಲ್ಲಿ ನರ್ತನ ನಗೆ ಬಾಣದಲ್ಲಿ ಬಂಧನ ಸವಿಯ ಮಾತು ಪೂರಣ ಶ್ರುತಿರಾಗ ಮಿಲನ ಜೀವನ ರಂಭೆಯರ ಕಣ್ಣಿನಲ್ಲಿ ಬಣ್ಣ ಬಣ್ಣದ ಕನಸನ್ನು ಕಂಡೆ ಸಹಜ ಬದುಕೆ ದೂರವಾಗಿ ಮೇರೆ ಮೀರಿದೆ ಮೇರೆ ಮೀರಿದೆ ಮರೆಯಲಾರೆ ಸಂಸ್ಕೃತಿ ನುಡಿಸಲಾರೆ ಸಮಶ್ರುತಿ ಕನಸೋ ನನಸೋ ಅರಿಯೇನು ಕಾಣದಾಗಿದೆ ಕಾಣದಾಗಿದೆ ರಸಿಕರಾಗರಂಗಿದೆ ಸುಖಪಾನ ಕರೆದ ಗುಂಗಿದೆ ಜಗವ ಸುತ್ತಿ ಸೋತಿಹೆ ಭ್ರಮೆತೇಲಿ ನನ್ನ ಮುಸುಕಿದೆ ಈ ನೋವಿನ ಆಳದಲ್ಲಿ ನನ್ನ ಒಲುಮೆ ಹೂವನ್ನು ಕಂಡೆ ಕತ್ತಲಲ್ಲಿ ಮಿಂಚಿ ಬೆಳಕು ಬೆಳ್ಳಿ ಮೂಡಿದೆ ಬೆಳ್ಳಿ ಮೂಡಿದೆ ಮರೆಯಲಾರೆ ಸಂಸ್ಕೃತಿ ನುಡಿಸಲಾರೆ ಸಮಶ್ರುತಿ ಕನಸೋ ನನಸೋ ಅರಿಯೇನು ಕಾಣದಾಗಿದೆ ಕಾಣದಾಗಿದೆ ಕಾಣದಾಗಿದೆ. You have some fast music? Fast music? What fast music? Any modern music, madam? You choose that yourself. Idu. 1, 2, 3 o'clock, 4 o'clock, rock. 5, 6, 7 o'clock, 8 o'clock, rock. 9, 10, 11 o'clock, 12 o'clock, rock. We're gonna rock around the clock tonight. Put your glad rags on.
going me home. Have some fun when the clock strikes one. We're gonna rock around the clock tonight. We're gonna rock, rock, rock till broad daylight. We're gonna rock around the clock tonight. When the clock strikes 2, 3, and 4, and it goes down, we'll yell for more. We're gonna rock around the clock tonight. We're gonna rock, rock, rock till broad daylight. We're gonna rock around the clock When the chimes ring 5, 6, and 7, we'll be right in 7th heaven. We're gonna rock around the clock tonight. We're gonna rock, rock, rock till broad daylight. We're gonna rock around the clock tonight. ಪ್ರಕಾಶ್, ಏನೋ ಇದೆಲ್ಲ? ಅವತ್ತು ಪಾರ್ಟಿಯಲ್ಲಿ ಆಗಿದ್ದಲ್ಲ ಏನು? ಓಹ್, ಆ ಪಾರ್ಟಿ ಪ್ರಭಾವನ ಇದು? ಅವತ್ತು ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಬಹುಶಃ ನನಗೂ ಸ್ವಲ್ಪ ವೆಸ್ಟರ್ನ್ ಮ್ಯೂಸಿಕ್ ಗೊತ್ತಿದ್ರೆ. ಆ ಕಥೆಗಳನ್ನ ಯಾಕೋ ನೀನು ಅಷ್ಟೊಂದು ಸೀರಿಯಸ್ ಆಗಿ ತಗೋತ್ಯಾ? ಪ್ರಕಾಶ್ ನೋಡು, ನೀನ್ ಎಷ್ಟೇ ಅಭ್ಯಾಸ ಮಾಡಿದ್ರು ಈ ಮ್ಯೂಸಿಕ್ ನಿಂದ ಆಗೋಲ್ಲ, ಗೊತ್ತಾಯ್ತಾ? ನೀವು ಪ್ರಕಾಶ್, ನೀವು ಹಾಡಿದ ನಿಜವಾಗ್ಲೂ ಚೆನ್ನಾಗಿತ್ತು. ಥ್ಯಾಂಕ್ಸ್. ನಾನೇನೇನೋ ಆಗ್ತೀನಿ ಅಂತ ನಾನೇನೋ ಆಸೆ ಇಟ್ಕೊಂಡ್ ಬಂದೆ. ಆದ್ರೆ ಇಲ್ಲಿ ಪ್ರಕಾಶ್, ಅಪ್ಸೆಟ್ ಆಗ್ಬೇಡ ಬಿಡು. ಇನ್ನೊಬ್ಬ ದೊಡ್ಡ ಫೂಲ್. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅಂದಾಗ ಪ್ರಕಾಶ್, ಇಲ್ಲಿ ಒಳ್ಳೆ ಸುದ್ದಿ ಇದೆಯೋ? ಸುಂದರ್ ಅಂತ ಒಬ್ರು ಫಿಲ್ಮ್ ಪ್ರೊಡ್ಯೂಸರ್ ಇದ್ದಾರೆ. ಅವ್ರೊಂದು ಹೊಸದಾಗಿ ಫಿಲ್ಮ್ ಮಾಡ್ತಾರಂತ. ಅವ್ರ ಅಡ್ರೆಸ್ ನನ್ನ ಹತ್ರ ಇದೆ, ಹೋಗಿ ನೋಡೋಣ. ನಿಂಗೆ ಏನಾದ್ರು ಹಾಡಕ್ ಚಾನ್ಸ್ ಸಿಗ್ಬಹುದು. ಸಾರ್ ಸಾರ್ ಯಾರಿದ್ದಂಗೆ ಕಾಣಲ್ಲ. ಸಾರ್ ಹಲೋ, ಏನು ಮಾವಂತಿರ, ಬೆಳಗ್ಗೆ 4 ಸಲ ಫೋನ್ ಮಾಡಿದ್ದಂತೆ. ಹಾ, ಈಗ ತಾನೇ ಮಡ್ರಾಸ್ ಬಂದೆ. 4 ಅವರ್ಸ್ ಫ್ಲೈಟ್ ಡಿಲೇ ಆಯ್ತು. ಹಾ ಆಯ್ತು, ಕಮಲ್ಲು ಡೇಟ್ ಫಿಕ್ಸ್ ಆಯ್ತು. ನೀನೇಮ್ಮ ಹೀರೋಯಿನ್ನು? ಕನ್ನಡ, ಹಿಂದಿ, ತೆಲುಗು, ತಮಿಳು? ಆಯ್ತು, ಓಕೆ ಆಯ್ತು. ನಮ್ಮ ಮಂಜುಲ ಬೆಳಗ್ಗೆ 4 ಸಲ ಫೋನ್ ಮಾಡಿದ್ದಂತ ಪಾಪ. ಇಲ್ಲ, ಮಾಧುರಾವ್ ನಿಮ್ ಬಗ್ಗೆ ಹೇಳಿದ್ರು, ಅದಕ್ಕೆ ನನ್ನ ಫ್ರೆಂಡ್ ನಿಮ್ ಹತ್ರ ಕರ್ಕೊಂಡ್ ಬಂದೆ. ಓ, ಹೀರೋ ಚಾನ್ಸಾ? ಅಲ್ಲ ಸರ್, ಇವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಕಾಲೇಜ್ನಲ್ಲಿ, ಆಕಾಶವಾಣಿಲಿ ತುಂಬಾ ಬಹುಮಾನ ತಗೊಂಡಿದ್ದಾರೆ. ಅದಕ್ಕೆ ನಿಮ್ಮ ಫಿಲ್ಮ್ ನಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ನನಗೊಂದು ಚಾನ್ಸ್ ಕೊಟ್ರೆ ಸರ್. ಪ್ಲೇಬ್ಯಾಕಾ? ತರಂಗಿಣಿ, ಏನ್ ಲೈಟರ್ ಎತ್ತತ್ವ ಅಮ್ಮ? ಇವಳು ತರಂಗಿಣಿ, ನೆಕ್ಸ್ಟ್ ಫಿಲ್ಮ್ ಹೀರೋಯಿನ್. ಇವತ್ತಾನೆ ಸೆಲೆಕ್ಟ್ ಮಾಡಿದ್ದೀನಿ. ಇಂದು ಸೆಲೆಕ್ಟ್ ಆಯ್ತಾ ಸರ್? ಆಯ್ದೆ. ನೀವು ಹಾಡ್ತೀರಾ? ಚಾನ್ಸ್ ಬೇಕಾ? ಎಷ್ಟು ಕೊಡ್ತೀರಿ? ಅಂದ್ರೆ ನಮ್ ಪಿಕ್ಚರ್ ನಲ್ಲಿ ಹಾಡಾಕೋ ಯೋಚನೆ ನಮ್ಗೆ ಇರ್ಲಿಲ್ಲ. ಮಡ್ರಾಸ್ಗೆ ಹೋಗ್ಬೇಕು, ಸ್ಟುಡಿಯೋ ಬುಕ್ ಮಾಡ್ಬೇಕು, ಸಾಂಗ್ ರೆಕಾರ್ಡಿಂಗು, ಮ್ಯೂಸಿಕ್ ಡೈರೆಕ್ಟ್ರು. ಆ ಖರ್ಚನ್ನೆಲ್ಲ ಎಷ್ಟಾಗ್ಬೋದು ಸರ್? ಒಂದು 500. 5,000. ಅದು ಅದನ್ನ ಯಾವಾಗ ಕೊಡ್ತೀವಿ ಅಂತ ತಮಗೆ ತಿಳಿಸ್ತೀವಿ ಶ್ಯಾಮ್ ಸುಂದರ್ ಅವ್ರೆ. ನಾನ್ ಶ್ಯಾಮ್ ಸುಂದರ್ ಅಲ್ರಿ, ನಾನು ಸೋಮ್ ಸುಂದರು. ಮತ್ತೆ ಶ್ಯಾಮ್ ಸುಂದರ್ ಯಾರು? ಅವನು ನನ್ನ ತಮ್ಮ. ಹೀರೋಗಳನ್ನ ಬುಕ್ ಮಾಡಕ್ ಹೋಗಿದ್ದಾನೆ. ಓ, ಹಾಗಾದ್ರೆ ಹೀರೋಯಿನ್ಗಳನ್ನ ನೀವು ಬುಕ್ ಮಾಡ್ತೀರಾ? ಏನಂದ್ರೆ? ಅದೆಲ್ಲ ಶ್ಯಾಮ್ ಸುಂದರ್ ಅವರೇ, ಸಾರಿ ಸೋಮ್ ಸುಂದರ್ ಅವರೇ. ಈ ಪ್ಲೇಬ್ಯಾಕ್ ಸಿಂಗರ್ಸ್ ಅನ್ನ ಬುಕ್ ಮಾಡೋರು ಯಾರು? ತಮಾಷೆ ಮಾಡಕ್ ಬಂದಿದ್ದೀರಾ ನನ್ನ? ನಾನು ಈಗಾಗಲೇ 5 ಫಿಲ್ಮ್ ಮಾಡ್ತಾ ಇದ್ದೀನಿ.
ಒಂದು ಬೊಂಬಾಟ್ ಫಿಲ್ಮ್ ಕೂಡ ಮಾಡ್ತಾ ಇದ್ದೀನಿ, ಗೊತ್ತಾ ನಿಮ್ಗೆ? ಅದೆಲ್ಲ ನಮಗ್ ಗೊತ್ತಿಲ್ಲ ಸರ್. ಆ ಪಿಕ್ಚರ್ದು ಹೆಸರೇನ್ ಸರ್? ಇನ್ನೂ ರಿಲೀಸ್ ಆಗಿಲ್ಲ, ಸ್ವಲ್ಪ ಪ್ಯಾಚ್ ವರ್ಕ್ ಇದೆ. ಹಾಗಾದ್ರೆ ನಾವಿಲ್ಲಿ ಬರ್ತೀವಿ ಸರ್. ನಾಳೆ ಬಂದು ನೋಡ್ತೀವಿ. ಆಯ್ತು, ನಮಸ್ಕಾರ. ನಮಸ್ಕಾರ. ಹಲೋ, ಏನಮ್ಮ ಮಂಜುಳಾ, ಬೆಳಗ್ಗೆ 4 ಸಲ ಫೋನ್ ಮಾಡಿದ್ದಂತೆ. ಹಾ, ನಾನು ಮದ್ರಾಸಿಂದ ಬಂದೆ. 4 ಅವರ್ಸ್ ಲೈಟ್ ಇಲ್ಲೇ ಆಯ್ತು. ಕಮಲಾಸನ್ ಬುಕ್ ಆಗಿದ್ದಾನೆ. ನನ್ ಕೈ ಡಕ್ ನೋಡ್ತೀರಿ? ಮತ್ತೆ ರಾಂಗ್ ಶೋ ಮಾಡಬೇಡ. ಪ್ರಕಾಶ್, ರಾಜಾರಾಣಿ ಒಟ್ಟಿಗೆ ಜೋಡಿಸ್ಬೋದಲ್ವಾ? ರಾಜ ರಾಣಿ ಜೋಡಿಸ್ಬೋದು, ಆದ್ರೆ ಗುಲಾಮ್ ಇಲ್ದಿದ್ರೆ ಆ ಜೋಡಿಗೆ ಬೆಲೆನೇ ಇಲ್ಲ. ನನ್ನ ಹತ್ರ ರಾಜ ಇದೆ. ನನ್ನ ಹತ್ರ ರಾಣಿ ಇದೆ. ಗುಲಾಮ ಟಿಪ್ ನಲ್ಲಿ ಇರುತ್ತೆ, ಅದು ಸೇರಿದ್ರೆ ಮಾತ್ರ ಸೀಕ್ವೆನ್ಸ್ ಆಗುತ್ತೆ, ಗೊತ್ತಾ? ಜೋಕರ್. ಅರೆ, ಯಾಕೆ ಬಿಟ್ಬಿಟ್ರಿ? ಇವು ತುಂಬಾ ಮೋಸ. ಪರವಾಗಿಲ್ಲ, ಇತ್ತೀಚೆಗೆ ಶೀಲಾ ತುಂಬಾ ಖುಷಿಯಾಗಿರ್ತಾಳೆ. ಪ್ರಕಾಶ್, ಆ ದಿನ ಪಾರ್ಟಿಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ದ, ನಿಂಗೆ ಜ್ಞಾಪಕ ಇದೆಯಾ? ಆ ಪಾರ್ಟಿ ವಿಷಯ ಮಾತ್ರ ಎತ್ತಬೇಡ. ಪೂರ್ತಿ ಕೇಳ್ಕೊಳ್ಳೋ ಬೇಕುಫ. ಏನು ಅದು? ನೋಡು, ಪಾರ್ಟಿಗೊಬ್ರು ರಾವ್ ಅಂತ ಬಂದಿದ್ರು. ಅವರು ಒಂದು ಹೊಸದಾಗಿ ಫರ್ಮ್ ಓಪನ್ ಮಾಡಿದ್ದಾರೆ. ನಿನಗಿಷ್ಟ ಆದ್ರೆ ಅವ್ರ ಕೆಲಸ ಕೊಡಕ್ ತಯಾರ್. ಪರವಾಗಿಲ್ಲ, ನಿಮ್ ರಾವು. ಅದೇ ನಿಂದೊಳ್ಳೆ ತಮಾಷೆ ಆಯ್ತಲ್ಲ. ಅಲ್ಲ, ಕೆಲಸ ಕೊಡೋರು ಶಿಫಾರಸ್ ಕೇಳ್ತಾರೆ, ನೀನ್ ಕೆಲಸ ತಗೊಳ್ಳೋನು ನೀನೇ ಪರವಾಗಿಲ್ಲ ಅಂತ ಕೇಳ್ತಾ ಇದೆಯಲ್ಲ. ಹಾಗಾದ್ರೆ ನೀನೇ ಹೋಗಿ ನೋಡ್ಕೋ. ಓಕೆ, ಯು ಆರ್ ಗ್ರೇಟ್ ಆನ್ ದ ಡೇ. ಡಿಂಟ್ ಐ ಕಾಂಪ್ಲಿಮೆಂಟ್ ಯು? ಅದಿರಲಿ, ಈಗ ನಾವು ಒಂದು ಹೊಸ ಫರ್ಮ್ ನ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಒಳ್ಳೆ ಪ್ರತಿಭಾವಂತರನ್ನ ಆ ಫರ್ಮ್ಗೆ ಇಟ್ಕೋಬೇಕು ಅಂತ ಇದ್ದೀವಿ. ಇನ್ಫ್ಯಾಕ್ಟ್ ವಿ ಆರ್ ಲುಕಿಂಗ್ ಫಾರ್ ಯಂಗ್ ಟ್ಯಾಲೆಂಟೆಡ್ ಪೀಪಲ್. ಒಬ್ಬ ಕ್ರಿಕೆಟಿಯರ್ನ ಇಟ್ಕೋಬೇಕು ಅಂತ ಇದ್ದು, ಆದ್ರೆ ಅಂಥವ್ರು ಎಷ್ಟು ಜನ ಸಿಗ್ತಾರೆ ಹೇಳಿ? ವಿಶ್ವನಾಥ್ ಒಬ್ಬ. ಆದ್ರೆ ನನಗೆ ನೀವು ತುಂಬಾ ಹಿಡಿಸಿದ್ದೀರ. ನಮ್ಮ ಫರ್ಟಿಲೈಸರ್ ಫ್ರೆಂಡು, ತಪ್ಪು ತಿಳ್ಕೋಬೇಡಿ, ನಾವು ತಮಾಷೆಗೆ ಅವ್ರನ್ನ ಹಾಕಿ ಕರೆಯೋದು. ಅವರು ನಿಮ್ಮ ಹೆಸರನ್ನು ಸಜೆಸ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇದೆಯಾ? ಇದೆ ಸರ್, ಆದ್ರೆ ಕೆಲಸ ಯಾವ ತರದ್ದು ಅಂತ. ನಮ್ಮದು ಈಗ ತಾನೇ ಶುರು ಆಗ್ತಾರೆ ಫರ್ಮ್. ಜಪಾನ್ ಕೊಲಾಬರೇಷನ್ ಅಲ್ಲಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅನ್ನ ತಯಾರಿಸಬೇಕು ಅಂತ ಇದ್ದೀವಿ. ಕೊಲಾಬರೇಷನ್ಗೆ ಲೈಸೆನ್ಸ್ ಸಿಗಬೇಕು ಅಷ್ಟೇ. ಅಲ್ಲಿವರೆಗೂ ನಿಮ್ಮ ಕೆಲಸ ಇರಲ್ಲ, ಆದ್ರೆ ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ. ನಮಗೇನು ಅಂದ್ರೆ ಅಫಿಷಿಯಲ್ಸ್ ಜೊತೆ ಇಂಪ್ರೆಸಿವ್ ಆಗಿ ಮಾತಾಡೋರು ಬೇಕು. ನೀವು ಸರಿಯಾದವರು ಅಂತ ನನ್ನ ಭಾವನೆ. ಬನ್ನಿ ಸರ್, ನಿಮ್ ನೋಡಕ್ಕೆ ಯಾರೋ ಬಂದಿದ್ದಾರೆ. ಕಳಿಸು. ಮಿಸ್ ಪ್ರಕಾಶ್, ನೀವು ಸ್ವಲ್ಪ ಹೊರಗಡೆ ಇರಿ. ಸುಷ್ಮಾ, ಅವ್ರ ಟೇಬಲ್ ತೋರಿಸು. ಓಕೆ. ರೈಟ್ ಸರ್. ಯು ಹ್ಯಾವ್ ನೋ ಮ್ಯಾನರ್ಸ್. ಇದೇ ನಿಮ್ ಟೇಬಲ್. ನಾನು ಇಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನಾನ್ ಮೊದ್ಲು ಬಂದಾಗ ಬಾಸನ್ ಕೇಳ್ದೆ ನನ್ ಕೆಲ್ಸ ಏನು ಅಂತ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಮೊದ್ಲೇ ಕೆಲ್ಸ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಅಂದ್ರು. ಬಹುಶಃ ನಿಮ್ಗೂ ಅದೇ ಕೆಲ್ಸ ಇರ್ಬೋದು. ನೀವು ಜಾಯ್ನ್ ಆಗಿ ಎಷ್ಟು ದಿನ ಆಯ್ತು? ಒಳಗ್ ಹೋದ್ರಲ್ಲ, ಯಾರವರು? ಮೊದ್ಲೇ ದಿನನೇ ತುಂಬಾ ಪ್ರಶ್ನೆ ಕೇಳ್ತೀರಾ.
ನಾನು ನಿಮ್ಗೆ ಫೋನ್ ಮಾಡ್ತಾ ಇದ್ದೆ. ಯಾಕೆ? ಏನೋ ಟೈಮ್ ಇತ್ತು, ಆದ್ರೆ ಸಿನಿಮಾಕ್ಕೆ ಹೋಗೋಣ ಅಂತ. ರಾಮು? ರಮೇಶ್ಗೆ ಫೋನ್ ಮಾಡಿದೆ. ಅವನು ಹೇಳಿದ ತಾನು ಫಾರ್ಮ್ಗೆ ಹೋಗ್ಬೇಕು, ನನಗೆ ಬರಕ್ಕಾಗಲ್ಲ, ನೀವೇ ಹೋಗಿ ಬನ್ನಿ ಅಂತ. ಓ, ಫಾರ್ಮ್ ಹೋಗ್ತಾನಂತ? ಯಾವ ಸಿನಿಮಾ? ಯಾವ್ದಾದ್ರೂ ಹೋಗೋಣ. ನನ್ ಚಾಯ್ಸು. ಓಕೆ. ಬಹಳ ಅನುಕೂಲ ಆಗಿದೆ ಅಂತ ಬಂದ್ರಲ್ಲ ಈ ಪಿಕ್ಚರ್ ಬೇಗ. ಹೌದು ಬೇಗ ಬಂದ್ರು. ಯಾಕೋ ಇಲ್ಲ ಒಂದು ಲಿಂಕ್. ಶೀಲಾ, ನಾವು ಬೇರೆ ಸಿನಿಮಾಕ್ಕೆ ಹೋಗೋಣ. ಯಾಕೆ? ಎಲ್ರು ಇದು ಚೆನ್ನಾಗಿದೆ ಅಂತಾರೆ. ಒಂದ್ ನಿಮಿಷ ಇರು, ನಾ ರಮೇಶ್ ನಾನು ನೋಡ್ಕೊಂಡ್ ಬರ್ತೇನೆ. ಹಾಯ್ ಪ್ರಕಾಶ್. ಎಲ್ ಶೀಲಾ? ಶೀಲಾ ಯಾಕೆ? ಶೀಲಾ ನಿಂಗೆ ಸಿಗ್ಲಿಲ್ವಾ? ಅವಳಿಗೆ ನೀನ್ ಕರ್ಕೊಂಬ ಅಂತ ಹೇಳಿದ್ದೆ. ಪ್ರಕಾಶ್, ನಿಮ್ಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲ? ಸರಿಯಾಗಿ ಸುಳ್ಳು ಹೇಳೋಕೆ ಏನ್ ಸಮಾಚಾರ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ, ನಾ ಟಿಕೆಟ್ ತಗೊಂಡ್ಬರ್ತೇನೆ. ಪ್ರಕಾಶ, ಇವ್ಳಿಗೆ ಏನಾಗಿದೆಯೋ? ಬೆಳಿಗ್ಗೆ ನಾನು ನಗ್ತಾನೆ ಇದ್ದಾಳೆ. ಹೇಳ್ಬಿಡ್ಲಾ? ಏನು ಏನದು? ಏನಿಲ್ಲ, ಆ ಪಿಕ್ಚರ್ ತುಂಬಾ ತಮಾಷೆಗಿತ್ತಲ್ಲ, ಅದಕ್ಕೆ ನಗ್ತಾ ಇದ್ದಾಳೆ. ತಮಾಷೆ? ರಮೇಶಣ್ಣ, ಪ್ರಕಾಶ್ ನಿಜವಾಗ್ಲೂ ನಟ್ಲೂಸೆ. ನನಗಂತೂ ನಿಮ್ಮಿಬ್ರಿಗೂ ಏನೋ ಆಗಿದೆ ಅನ್ಸುತ್ತೆ. ಇವಳು ನೋಡಿದ್ರೆ ಬೆಳಿಗ್ಗೆಯಿಂದ ನಗ್ತಾನೆ ಇದ್ದಾಳೆ. ನೀನು ಆ ಸೀರಿಯಸ್ ಫಿಲ್ಮ್ ನ ತಮಾಷೆ ಅಂತೀಯ. ಸಮಥಿಂಗ್ ಇಸ್ ರಾಂಗ್ ವಿತ್ ಯು. ಯಾರ ಹುಡುಗಿ? ಯಾರು? ಓ, ಆ ಹುಡುಗಿನ? ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ಜೊತೆಗೆ ಬಾಡಿ ಗಾರ್ಡ್ಸ್ ಬೇರೆ ಇದಾರೆ. ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ನಂಗೆ ಗೊತ್ತಿಲ್ಲ. ನನ್ಗೆ ಗೊತ್ತು ಅಂತ ನೀ ಹೆಂಗೆ ಹೇಳ್ತೀಯ? ನೀವು ನೋಡೋ ರೀತಿ ನೋಡಿದ್ರೆ ಹಾಗೆ ಅನ್ಸುತ್ತೆ. ನಿನ್ಗೆ ಯಾಕೆ ಅಷ್ಟು ಹೊಟ್ಟೆ ಕಿಚ್ಚು? ನಂಗೇನು ಹೊಟ್ಟೆ ಕಿಚ್ಚಿಲ್ಲ.
ನೀನ್ ಮನೆ ಒಳಗೆ ಹೋದದ್ದನ್ನ ಆತ ನೋಡ್ಲಿಲ್ಲ ಅಂತ ನಿನಗೆ ಖಂಡಿತ ಗೊತ್ತಾ? ಖಂಡಿತ ಗೊತ್ತು. ಆತ ಹಳ್ಳಿಯಿಂದ ಬಂದವನು, ತನ್ನ ಪಾಡಿಗೆ ತಾನಿರ್ತಾನೆ ಅಂದ್ಕೊಂಡಿದ್ದೆ. ಅವನು ನಿನ್ನ ಯಾಕೆ ಫಾಲೋ ಮಾಡ್ತಾ ಇರ್ಬೋದು? ನಿನ್ನ ಬಗ್ಗೆ ಅವನಿಗೇನಾದ್ರೂ ರೊಮ್ಯಾಂಟಿಕ್ ಭಾವನೆಗಳು? ಹಾ, ಹೀಗೆ ಮಾಡು, ನೀನು ಅವನ ಜೊತೆ ನೈಸ್ ಆಗಿದೆ. ನಿಮ್ಮನ್ನೆಲ್ಲ ನೋಡ್ದಾಗಿದೆಯಲ್ಲ? ಇಲ್ಲ, ನನಗೆ ಜ್ಞಾಪಕ ಇಲ್ಲ. ಚೆನ್ನಾಗಿ ಜ್ಞಾಪಕ ಇದೆ. ನಿಮ್ಮನ್ನೆಲ್ಲ ನೋಡಿದ್ದೀನಿ. ಅಂದಾಗ ನೀವೆಲ್ಲಿ ಕೆಲಸ ಮಾಡ್ತೀರಾ? ರಾವ್ಸ್ ಎಗ್ರೋ ಇಂಪ್ಲಿಮೆಂಟ್ಸ್. ಓ, ಅಲ್ಲೇ ಇರಬೇಕು. ನೀವು ಸೇರಿ ತುಂಬಾ ದಿವಸ ಆಯ್ತಲ್ಲ? ಒಂದು 4 ತಿಂಗಳಾಯ್ತು. ಬರ್ತೇನೆ. ಒಂದು ನಿಮಿಷ, ನಿಮ್ಮ ಹೆಸರೇನು? ಪ್ರಕಾಶ್. ಐ ಸಿ, ಥ್ಯಾಂಕ್ ಯು. ಅಂದಾಗೆ ಮಿಸ್ಟರ್ ಪ್ರಕಾಶ್, ಈ ರಾವ್ ಫರ್ಮು ಆಗ್ರೋ ಇಂಪ್ಲಿಮೆಂಟ್ಸ್ ನ ತಯಾರಿಸ್ತಾರಾ ಅಥವಾ ಮಾಡ್ತಾರಾ? ನನ್ಗೆ ಗೊತ್ತು. ನೀವು ಪ್ಲೀಸ್ ಅವ್ರನ್ನ ಕೇಳಿ. ಹಲೋ, ಎಲ್ಲ ಸರಿಯಾಗಿದೆ. ಆಫೀಸ್ ಸೆಟ್ ಆಗಿದೆ. 2 ಸ್ಟಾಫ್ ಇದ್ದಾರೆ. ನೋ ನೋ ನೋ, ದೇ ಆರ್ ಪರ್ಫೆಕ್ಟ್ಲಿ ಇನ್ನೋಸೆಂಟ್. ನಿಮ್ಮ ಹುಡುಗರು ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ವೀಕ್ ಕಳಿಸ್ಕೊಡ್ತೀನಿ. ಓಕೆ? ನೀವು ಸದಾ ನನ್ನ ಜೊತೆಲೇ ಇದ್ರೆ ಬೇರೆಯವ್ರಿಗೆ ಅನುಮಾನ ಬರುತ್ತೆ. ಪಟೇಲ್ ಕೂಡ ಅದನ್ನೇ ಹೇಳಿದ್ರು, ನೀವು ಆಫೀಸ್ಗಂತೂ ಬರಲೇಬಾರ್ದು. ನೀವು ನನ್ನ ಹಿಂದೆನೇ ಇದ್ರೆ ಕೆಲಸ ಎಲ್ಲ ಕೆಟ್ಟು ಹೋಗುತ್ತೆ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಮನೇಲಿ ಇದ್ಬಿಡಿ. ಪಟೇಲ್ ಕೊಟ್ಟಿರೋ ವಸ್ತು ಸೇಫ್ ಆಗಿದೆ. ನಾನು ಮೈಸೂರಿಗೆ ಹೋಗ್ತಿದ್ದೀನಿ, ನಾಳೆ ಬರ್ತೀನಿ. ಹಲೋ ಸುಷ್ಮಾ, ಸ್ವರ್ಗಕ್ಕೆ ಬರ್ಬೇಕಂತೆ. ಹಲೋ, ಕರ್ನಾಟಕ ರಾಜ್ಯ ಲಾಟ್ರಿ 20 ಲಕ್ಷ ಸರ್. ಬಂಪರ್ ಡ್ರಾ ತಗೊಳ್ಳಿ ಸರ್. ಸರ್ ಟುಮಾರೋ ಬಿಗ್ ಬಂಗ್ಲಾ ಬಿಗ್ ಹೋಟೆಲ್ ತಗೊಳ್ಳಿ ಸರ್. ಟುಮಾರೋ ಡ್ರಾ ಸರ್. ಟುಮಾರೋ ಡ್ರಾ ಸರ್. ನೋಡಿ ಸರ್, ನಿಮ್ ಲಕ್ ಟ್ರೈ ಮಾಡಿ ಸರ್. ನೋಡಿ ಸರ್, ಟುಮಾರೋ ಬಂಪರ್ ಡ್ರಾ ಸರ್, 20 lakhs. ಟುಮಾರೋ ಡ್ರಾ ಸರ್. ಟುಮಾರೋ ನೋ ಸ್ಕೂಟರ್ ಬಂಗ್ಲೋ ಸರ್, ಕಾರ್ ಸರ್. ಮಿಸ್ಟರ್ ಸೋಮ್ ಸುಂದರ್, ನೀವು ಫಿಲ್ಮ್ ಪ್ರೊಡ್ಯೂಸರ್ ಅಲ್ವಾ? ರೇ, ಆ ಸೋಮ್ ಸುಂದರ್ ಯಾರೋ ಬೇರೆ, ನಾನು ಶ್ಯಾಮ್ ಸುಂದರ್. ಕರ್ನಾಟಕ ರಾಜ್ಯ ಲಾಟ್ರಿ ಸರ್, 20 lakhs. ನೀವು ಟ್ರೈ ಮಾಡಿ ಸರ್. ನಿಮ್ ಮುಖ ನೋಡಿ ಖಂಡಿತ 20 lakhs ಬರುತ್ತೆ ಸರ್. ನೀವು ಟ್ರೈ ಮಾಡಪ್ಪ. ಯಾರಿಗೆ ಕರ್ನಾಟಕ ರಾಜ್ಯ ಲಾಟ್ರಿ ಟ್ರೈ ಮಾಡಿ ಸರ್. ಬಾಯ್ ಪ್ರಕಾಶ್. ಬಾಯ್.
ಇವತ್ತೆಲ್ಲ ಬರೀತಾನೆ ಇದ್ರಲ್ಲ ಪ್ರಕಾಶ್? ಲವ್ ಲೆಟರ್ಸ್ ಬರೀತಾ ಇದ್ದೆ. ಲವ್ ಲೆಟರ್ಸ್, ಮೈ ಗಾಡ್. ಯಾಕೆ ನಿಮ್ಗೆ ಯಾರು ಲವ್ ಲೆಟರ್ಸ್ ಬರೀತಾ ಇಲ್ವಾ? ಬರದೇ ಇದ್ರೆ ಹೇಳಿ, ನಾನೇ ಒಂದು ಬರೆದು ಪೋಸ್ಟ್ ಮಾಡ್ತೇನೆ. ಸದ್ಯ ಪ್ರೇಮಗಿ ಮಾತಾಡ್ಲಿಲ್ಲ, ಬೇಡಪ್ಪ. ಪ್ರೇಮಗೆ ಬೈನು ಬೇಡ. ಹಾಗಾದ್ರೆ ಒಳ್ಳೆ ಕಾಲೇಜ್ ಸ್ಟೂಡೆಂಟ್ಸ್ ತರ ಐಸ್ ಕ್ರೀಮ್ ತಿನ್ನೋಣ. ಹೊಳ್ಮಿ, ಐಸ್ ಕ್ರೀಮ್ ತೋಣ. ಓಕೆ, 2 ಐಸ್ ಕ್ರೀಮ್. ಸುಷ್ಮಾ, ನನಗೆ ರಾವ್ ಫರ್ಮು ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಂಗೂ ಅಷ್ಟೇ. ಆದ್ರೆ ಸಂಬಳ ಬರುತ್ತಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ಬೇಕು? ಅದ್ ನಿಜ. ಆಮೇಲೆ ನಮ್ಮ ಆಫೀಸಿಗೆ 2 ಗುಂಡಗಳ ತರ ಬರ್ತಿದ್ರಲ್ಲ, ಅವ್ರಲ್ಲಿ ಕಾಣಿಸ್ತಾನೆ ಇಲ್ಲ. ಗವರ್ಮೆಂಟ್ ಅಫಿಷಿಯಲ್ಸ್ ಡೆಲ್ಲಿಗೆ ಹೋಗಿರ್ಬೇಕು. ತಪ್ಪು ತಿಳ್ಕೊಬೇಡಿ, ನಾನು ಅವತ್ತು ನಿಮ್ಮನ್ನ ಅವ್ರ ಜೊತೆಯಲ್ಲಿ ಒಂದು ಹೋಟೆಲ್ನಲ್ಲಿ ನೋಡಿದೆ. ಅದು ರಾವ್ದೇನೋ ಪಾರ್ಟಿ ಇತ್ತು. ಅವ್ರು ಬರೋವರೆಗೂ ಅಫಿಷಿಯಲ್ಸ್ಗೆ ಕಂಪ್ನಿ ಕೊಡ್ತಿದ್ದೆ ಅಷ್ಟೇ. ಈ ರಾವ್ ಫರ್ಮ್ ಬೋಗಸ್ ಅಂತ ಅನ್ಸಲ್ವಾ? ನೀವು ಒಳ್ಳೆ ತನಿಖೆ ಮಾಡ್ತಿದ್ದೀರಪ್ಪ. ಹೋಗ್ಲಿ ಬಿಡಿ. ಹೊತ್ತಾಯ್ತು, ಮನೆಗೆ ಹೋಗ್ಬೇಕು. ನಿಮ್ಮ ಮನೆಯಲ್ಲಿ ಗೊತ್ತಿಲ್ವಾ? ಅವತ್ತು ಫಾಲೋ ಮಾಡ್ತಿದ್ರಿ. ಓ, ನೀವು ತುಂಬಾ ಘಾತಿ. ಬನ್ನಿ. ಮನೆ ಕರ್ಕೊಂಡು ಹೋಗಲ್ಲ. ಮನೆ ಇದ್ರೆ ತಾನೆ. ಅಂದ್ರೆ ಕೇರ್ ಆಫ್ ಫುಡ್ ಪಾತ. ಚುಕಮ್ಮಿ. ಓಕೆ, ಬರ್ಲಾ? ಬಾಯ್ ಬಾಯ್. ಬಾಯ್.
ಕಿರಣ ಬಾಳಲ್ಲಿ ಮೂಡಿದೆ ನನ್ನ ಆಸೆ ಚಿಗುಟಿ ಇನ್ನೆಲ್ಲಿ ಹಾರಿದೆ ನನ್ನ ಮನದ ವಿರಹದ ಗಾನ ನನ್ನ ಮನದ ವಿರಹದ ಗಾನ ದಹಿಸಿ ದಹಿಸಿ ಕವಿಯಿತು ಮೌನ ನೆನಪಿನಲ್ಲಿ ಕನಸಿನಲ್ಲಿ ಭಾವನಾ ಜೀವನ ಸುಖ ತಂದೆ ಮುಗಿಲಾಗಿ ತೇಲಿದೆ ತೇಲಿ ಮಿಂಚಿ ಸಾಗಿ ಸಿಡಿಲಾದೆ ಬಾಳಿಗೆ ನನ್ನ ಅಂತರಾಳ ಹಂಬಲಿಸಿ ಹೋಗಿದೆ ನಿನ್ನ ಜೊತೆಗಾಗಿ ಎಂದೆಂದು ಕಾಯುವೆ ಬೆಳ್ಳಿ ಮೋಡ ಇರುವ ಹಾಗೆ ಬೆಳ್ಳಿ ಮೋಡ ಇರುವ ಹಾಗೆ ಮಿಂಚಿ ದೂರ ಸರಿಯುತ್ತ ಹೋದೆ ನೆನಪಿನಲ್ಲಿ ಕನಸಿನಲ್ಲಿ ಭಾವನಾ ಜೀವನ ಯಾರು ಕಾಣಿಸ್ತಾ ಇಲ್ಲ क्या बात है शीला 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 ಏನು ಇಷ್ಟೊತ್ತಿಗೆ ಮಲಗಿಬಿಟ್ಟಿದ್ಯಾ ಶೀಲಾ ರಮೇಶಣ್ಣ ಯಾಕೆ ಶೀಲಾ ರಮೇಶಣ್ಣ ಪ್ರಕಾಶ್ 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 ಅಲ್ಲಿ ನಂಗೆ ಗೊತ್ತಿಲ್ಲ ಹೋಗು ಸ್ಕೂಲಲ್ಲಿ ಏನಾದರೂ ಆಯ್ತಾ ಇಲ್ಲ ಪ್ರಕಾಶ್ಗೂ ನಿನ್ಗೂ ಜಗಳ ಆಯ್ತಾ ಏನಾಯ್ತು ಹೇಳು ಶೀಲಾ ನಾನು ಪ್ರಕಾಶ್ನ ಒಳ್ಳೆಯವ್ರು ಅನ್ಕೊಂಡಿದ್ದೆ ಚೀಪ್ ಬೋಗಸ್ ರಮೇಶಣ್ಣ ಅವ್ರಿಲ್ಲಿರೋದು ಬೇಡ ಐ ಹೇಟ್ ಹಿಮ್ ಯಾಕೆ ನಿಂಗೇನಾದ್ರು ಅನ್ನ ಯಾರ್ಯಾರ ಜೊತೆಲೂ ಓಡಾಡ್ತಾರೆ ಅಂದ್ರೆ 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 ಏನು ಬೇರೆ ಹುಡುಗಿ ಜೊತೆ ಎಲ್ಲ ಸುತ್ತಾಡ್ತಾರೆ ಓಹೋ ಅಷ್ಟೇನಾ ಬೇರೆ ಯಾರೋ ಆಫೀಸ್ನವ್ರು ಇರ್ಬೋದು ಆದ್ರೆ ನಮ್ ಪ್ರಕಾಶ್ ಆ ತರದವನಲ್ಲ ಅಷ್ಟಕ್ಕೆ ನಿನ್ಗೆ ಯಾಕೆ ಬೇಜಾರಾಗ್ಬೇಕು ಶೀಲಾ ನಂಗೆ ಗೊತ್ತು ನೀನ್ ಪ್ರಕಾಶನ ಇಷ್ಟಪಡ್ತೀಯಲ್ಲ ಅಳಬೇಡ ಶೀಲಾ ಎಲ್ಲ ಸರಿ ಹೋಗುತ್ತೆ ಡೋಂಟ್ ವರಿ ಅಳಬೇಡ ಶೀಲಾ ಗುಡ್ ಮಾರ್ನಿಂಗ್ ಶೀಲಾ ರಮೇಶ್ ಹೊರಟೋದ್ನಾ ಯಾಕೊಂಥರ ಸ್ಯಾಡ್ ಆಗಿ ಕೂತಿದ್ದೀರಾ ಪ್ರೇಮ್ ಪತ್ರಗಳೆಲ್ಲ ಗುರಿ ತಪ್ಪದ್ವಾ ಕಾಫಿ ಕೊಡಿಸ್ತೀನಿ ಬನ್ನಿ ಬೇಸರ ಎಲ್ಲ ಹೊರಟೋಗುತ್ತೆ ಬನ್ನಿ ಪ್ರಕಾಶ್ ಪ್ರಕಾಶ್ ಬನ್ನಿ ಇಲ್ಲೇ ಕೂತ್ಕೊಳ್ಳ ಬೇರೆ ಕಡೆ ಹೋಗೋಣ ಪರವಾಗಿಲ್ಲ ಇಲ್ಲೇ ಚೆನ್ನಾಗಿದೆ ಯಾಕೆ ಇವತ್ತು ಆಫೀಸ್ನಲ್ಲಿ ಸ್ಯಾಡ್ ಆಗಿದ್ರಿ ಸ್ಯಾಡ್ ಏನಿಲ್ಲ ಯಾಕೋ ಮ್ಯಾಮ್ ಜೀವನ ಬೇಸರ ಆಗ್ಬಿಡುತ್ತೆ ಅಂತದೇನಾಗಿದೆ ನಿಮ್ಗೆ ಒಮ್ಮೊಮ್ಮೆ ಸಣ್ಣ ಸಣ್ಣ ವಿಷಯಗಳು ಕೂಡ ಲೈಫ್ ಅನ್ನು ತುಂಬಾ ಬೇಜಾರು ಮಾಡ್ಬಿಡುತ್ತೆ
ಇವತ್ತು ಆಫೀಸ್ ಬರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ದ. ರಾವ್ ಬಗ್ಗೆ ಏನೇನೋ ಪ್ರಶ್ನೆ ಕೇಳಿದ. ಹೋಗೋಣ ಬನ್ನಿ. ಶೀಲಾ, ಶೀಲಾ, ಯಾಕೆ ನನ್ನ ಜೊತೆ ಮಾತಾಡಲ್ವಾ? ಈ ಕೋಪ ತಾಪ ಯಾಕೆ ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಶೀಲಾ, ಶೀಲಾ, ನಿನಗೇನಾಗಿದೆ ನನ್ನ ಜೊತೆ ಮಾತಾಡೋದಕ್ಕೆ? ನನ್ನಲ್ಲಿ ನೀವು ಕೂಗಾಡ್ಬೇಡಿ, ನಾನು ನಿಮ್ ಹೆಂಡತಿ ಅಲ್ಲ. ಮತ್ತೆ ನೀನೇ ಹೆಂಡತಿ ತರ ಸಿಟ್ಗೇಳ್ತಾ ಇದೀಯಾ? ನೀವೇ ನನ್ನ ಜೊತೆ ಮಾತಾಡೋದು ಬೇಡ. ಮೇಡಮ್, ಲಾ 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 ಲಾ. ಏಕಮಾಶೀಲಮ ಬಿಂಕನಲ್ಲಿ ಬಾರಮ ಕೂರಮ ನನ್ನ ಕರಲ್ಲಿ. ರಮೇಶ್ ಅಣ್ಣ ಇನ್ನೂ ಕೆಲವು ದಿನ ಫಾರ್ಮ್ ನಲ್ಲಿ ಇರ್ತಾನಂತೆ. ಅವನ್ ಸ್ಕೂಟರ್ ಸೀಟ್ ಮೇಲೆ ಯಾವ್ಯಾವ್ದೋ ಹುಡುಗಿಯರನ್ನ ಕುಡಿಸ್ಕೊಂಡು ತಿರುಗಾರಬಾರ್ದಂತೆ. ಸ್ಟೋವ್ ಮೇಲೆ ಕಾಫಿ ಡಿಕಾಕ್ಷನ್ ಇದೆ. ಏನ್ ಬೇಕಾಯ್ತು? ನೀವೇನೋ ಬೇಸಾಯ ಸಾಮಾನು ಮಾಡ್ತೀನಿ ಅಂತಂದ್ರು, ನಮ್ಗೇನಾದ್ರೂ ಅನುಕೂಲ ಆಯ್ತಾಯ್ತಾ ಅಂತ ಬಂದೆ ಸ್ವಾಮ್ಯಾರ. ಇದು ಬರೀ ಆಫೀಸು. ನಮ್ದು ಜಪಾನ್ನಲ್ಲಿ ಫ್ಯಾಕ್ಟರಿ ಇದೆ, ಅಲ್ಲಿಂದ ಸಾಮಾನು ಬರಬೇಕು. ಇನ್ನು ಸ್ವಲ್ಪ ದಿನ ಆಗುತ್ತೆ. ಅದೆಲ್ಲಿ ಸ್ವಾಮಿ ಜಾಪಾನು? ಮೈಸೂರು ತಾವಾನ? ಇಲ್ಲ, ಮಂಡ್ಯ ತಾವ. ಓ, ಮಂಡ್ಯ ತಾವಾನ? ಹಂಗಾರೆ ಇದು ಬರೀ ಆಫೀಸೇ ಸಯ್ಯ? ಈ ಪಟ್ಟಣದಾಗ ಬರೀ ಇಂಥ ಆಫೀಸೋ ಇರೋಂಗ್ ಕಾಣ್ತೈತಿ. ಬೇಸಾಯ ಸಾಮಾನು ಬರ್ತಾವೋ ಇಲ್ಲ? ಈಗ ಯಾವ ಸಾಮಾನು ಇಲ್ಲ ಅಂದ್ರೆ ಅಷ್ಟು ಕೇಳ್ಕೊಂಡು ಗಾಡಿ ಬಿಡು. ಸುಮ್ಮನೆ ಇಲ್ಲಿ ತರಲೆ ಮಾತಾಡ್ತಾ ಕುತ್ಕೋಬೇಡ. ಇಲ್ಲಿ ಹಂಗ್ಯಾಕೆ ಮಾಡ್ತೀರ ಸೋಮರ? ನಾವ್ ಹಳ್ಳಿಯವ್ರು ಬಂದ ಹಿಂಗ ಮಾತಾಡೋದು. ಹೋಗಯ್ಯ, ಬರ್ತೀನಿ ಬಿಡಿ. ಮಿಸ್ಟರ್ ಪ್ರಕಾಶ್, ಸುಷ್ಮಾ ಬಂದಿಲ್ಲಲ್ಲ? ಹೌದು. ಕಾಯಿಲೆ ಗೀಲೆ? ಛೇ, ನೆನ್ನೆ ಚೆನ್ನಾಗಿದ್ಲು. ಏನಾದ್ರು ಅರ್ಜೆಂಟ್ ಕೆಲಸ ಇರುವಾಗಲೇ ಹೀಗೆ. ನಾನು ಅವ್ರ ಮನೆಗೆ ಹೋಗಿ ನೋಡ್ಕೊಂಬರಲ್ಲ? ಅವಳ ಮನೆ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನಿಮ್ಮ ಹತ್ರ ಅಡ್ರೆಸ್ ಇದ್ರೆ ಹುಡ್ಕೊಂಡು ಹೋಗ್ತೇನೆ. ಬೇಡ ಬೇಡ ಸರ್, ನೀವು ಬಹಳ ಗಾಬರಿಯಾದ ಕಾಣಿಸ್ತೆ. ಅವಳು ನಿಮ್ ಜೊತೆ ಇಂಟಿಮೇಟ್ ಆಗಿದ್ಲಲ್ಲ? ಇಲ್ಲ ಇಲ್ಲ, ಸುಮ್ಮನೆ ಫ್ರೆಂಡ್ಲಿ ಆಗಿರ್ಲು. ಅದೇ ಫ್ರೆಂಡ್ಲಿ. ಅವಳು ಎಲ್ಲಾದ್ರೂ ಹೋಗಿರ್ಬೋದಾ ಅಥವಾ ನಾಪತ್ತೆ ಆಗಿರ್ಬೋದಾ? ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ಸರ್ ನೀವು? ನನಗೆ ಅವಳ ವಿಷಯ ಏನೂ ಗೊತ್ತಿಲ್ಲ. ಆದ್ರೂ
ಅವಳು ನೀವು ಫ್ರೆಂಡ್ಲಿ ಆಗಿದ್ರಿ. ಹೋಗ್ಲಿ, ನಾಳೆ ಬರ್ತಾಳ ಅಂತ ನೋಡೋಣ. I see. Then ಸುಷ್ಮಾ ಆಫೀಸ್ನಲ್ಲಿ ಇರಲಿಲ್ಲ. ಪ್ರಕಾಶ ಒಬ್ಬನೇ ಕುಳಿತಿದ್ದ. ಅವನೇನೇನೋ ಜಪಾನಲ್ಲಿ ಲಂಡನ್ನ ಫ್ಯಾಕ್ಟರಿ ಅಂತ ಏನೇನೋ ಬಗಳ್ತಿದ್ದ. ಜಪಾನ್ ಎಲ್ಲಿದೆ? ಮೈಸೂರು ತಾವಾನ ಅಂದ್ರೆ ಇಲ್ಲ, ಮಂಡ್ಯ ತಾವ ಅಂತ ನನಗೆ ಚುಡಾಯಿಸ್ತಾನೆ ಇಡಿಯಟ್. ವಾಟ್ ಅಬೌಟ್ ರಾವ್? ಆಫೀಸಲ್ಲಿ ಇದ್ನ? ರಾವ್ ಅಷ್ಟೊಳಗೆ ಬಂದು ಏಯ್ ತಡಬೇಡ ತಲೆ ಮಾಡಬೇಡ ಅಂತ ಕಿಚ್ಚಾಡ್ದ. ಐ ಸಿ. ಹಲೋ ಡಿಸೋಜಾ, ರಾವ್ ಮಾತಾಡೋದು. ನಾ ಹೇಳಿದ್ದೇನಾಯ್ತು? ಡೋಂಟ್ ಟಾಕ್ ನಾನ್ ಸೆನ್ಸ್. ನಾಳೆ ನಾನು ಹೋಗ್ಬೇಕು, ಫ್ಲೈಟ್ ಬುಕ್ ಆಗಿದೆ. ನಾಳೆ ನಾನು ಹೋಗೋದ್ರೊಳಗೆ ಚೆಕ್ ಎನ್ಕ್ಯಾಶ್ ಆಗಬೇಕು. ಈ ವಿಷಯ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಅವನು ಇಟ್ಟಿದ್ದಾನೆ. ಶೀಲಾ ಮೇಡಮ್, ಲಾ ಲ ರ ಲಾ ಲ ಲಾ ಲಾ ಲ ಲ ಲಾ 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 ಲ ಲ ಲಾ ಲ ಲಾ ಲ ಲ ಲ ಲ. ಏಕಮ ಶೀಲಮ ಬಿಂಕನಲ್ಲಿ, ಬಾರಮ ಕೂರಮ ನನ್ನ ಕಾರಲ್ಲಿ. ನಮ್ಮ ಬೆಂಕನಲ್ಲಿ, ಬಾರಮ ಕೂರಮ ನನ್ನ ಕಾರಲ್ಲಿ. ಈ ಬಾಡಿ ನೋಡಿ ಹಾರಬೇಡವೇ, ಈ ಜೋಡಿ ಒಂದಾಗಿ ತಾನೆ ಹೋದರೆ. ಏಕಮಶೀಲಮ ಬೆಂಕನಲ್ಲಿ, ಬಾರಮ ಕೂರಮ ನನ್ನ ಕಾರಲ್ಲಿ. ನೋಟ ನನ್ನೆಡೆಯ ತೀರಿದೆ, ನಿನ್ನ ಪ್ರೇಮ ಸೆಲೆಯಲ್ಲೇ ಕನಸು ಕೇಳಿದೆ. ಅರೆರೆ ಶಿಲಮ್ಮ ಸನಿಹ ಬರಮ್ಮ, ಬಯಕೆ ನಿಗಮ್ಮ ನಗಯ ತೋರಮ್ಮ. ಹಗಲಿನಲ್ಲಿ ಇರುಳಿನಲ್ಲಿ ನೀನೆ ಕಾಡುವೆ. ಏಕಮಶೀಲಮ ಬೆಂಕನಲ್ಲಿ, ಬಾರಮ ಕೂರಮ ನನ್ನ ಕಾರಲ್ಲಿ. ನಲುಗದಂತೆ ನಿನ್ನ ನಾನೆಂದು ಕಾಯುವೆ, ನಿನಗಾಗಿ ನಾನಿರುವೆ ನೆರಳಿನಾದರೆ. ನಾನು ನಿನಗಾಗಿ
ತಮಾಷೆ ನಮ್ಮ ಬಿಂಕನಲ್ಲಿ ಭಾರಮ ಕೋರಮ್ಮ ನನ್ನ ಕರಲ್ಲಿ ಈ ಬಾಡಿ ನೀ ನೋಡಿ ಹಾರಬೇಡವೇ ಈ ಜೋಡಿ ಒಂದಾಗಿ ತಾನೇ ಓಡದೆ ಹಲೋ ಹಲೋ, ಯಾರು? ಯಾರು ಬೇಕಿತ್ತು? ಸುಷ್ಮಾ ಇದ್ದಾರಾ? ಯಾರು ಮಾತನಾಡೋದು? ಹಲೋ, ಹಲೋ, ನಾನು ರಾವ್. ಸುಷ್ಮಾ ಇನ್ನು ಪತ್ತೆ ಇಲ್ಲ. ಇದರಲ್ಲಿ ಪ್ರಕಾಶನ್ ಕೈವಾಡ ಇದೆ. ಅವನ ಮೇಲೆ ಸ್ವಲ್ಪ ಕಣ್ಣಿಡಿ. ಈಗ ಯಾರೋ ಫೋನ್ ಮಾಡಿದ್ರು, ಯಾರು ಅಂತ ಹೇಳಿಲ್ಲ. ಸುಷ್ಮಾ ಇದಾರಾ ಅಂತ ಕೇಳಿದ್ರು. ಐಸಿ, ಸುಷ್ಮಾ ಮತ್ತು ಪ್ರಕಾಶ್ ಇತ್ತೀಚೆಗೆ ತುಂಬಾ ಫ್ರೆಂಡ್ಲಿ ಆಗಿದ್ರು. ನನಗೆ ಯಾಕೋ ಅವ್ರ ಮೇಲೆ ಅನುಮಾನ ಇದೆ. ಮತ್ತೆ ಯಾರಾದ್ರೂ ಫೋನ್ ಮಾಡಿದ್ರೆ ಫೋನ್ ಮಾಡಿ. ಓಕೆ. ಹಲೋ, ಈ ಮೊದಲು ನಾವು ಮೀಟ್ ಮಾಡಿದ್ವಿ, ಜ್ಞಾಪಕ ಇದೆಯಾ? ಇದೆ. ಈ ಬಾರಿ ನನ್ನ ನೆನಪು ಕೈ ಕೊಡ್ತಾ ಇಲ್ಲ, ನಿಜ ತಾನೆ? ನಿಜ. ಯಾಕೆ ಕೊಡ್ತಾ ಇದ್ದೀರಾ? ಸುಮ್ಮನೆ ಬರ್ತಾ ಇದೆ. ಅಫ್ಕೋರ್ಸ್, ಗುಡ್ ಫಾರ್ ಹೆಲ್ತ್. ಹೌ ಇಸ್ ಮಿಸ್ಟರ್ ರಾವ್? ಗೊತ್ತಿಲ್ಲ. ಅದಕ್ಕೆ ಫೈನ್. ನಾ ಬರ್ತೀನಿ. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಓ ಗಾಡ್, ಐ ಥಾಟ್ ಯು ನ್ಯೂ ಮೀ. ನಾನು ರಾವ್ ಅಂತ. ರಮೇಶ್ ನನ್ನ ಫ್ರೆಂಡ್ ಗೊತ್ತಿಲ್ಲ? ಪ್ರಕಾಶ್ ನಮ್ಮ ಫಾರ್ಮ್ ಮೇಲೆ ಕೆಲಸ ಮಾಡ್ತಿರೋದು. ಓ, ನೀವು ಪಾರ್ಟಿಲಿ ಇದ್ರಲ್ವಾ? ಓ, ಥ್ಯಾಂಕ್ ಗಾಡ್ ಯು ರಿಮೆಂಬರ್ ಮೀ ಆಫ್ಟರ್ ಆಲ್. ಪ್ರಕಾಶ್ ಇನ್ನೂ ಯಾಕೋ ಬರ್ಲಿಲ್ಲ?
ನೋ ಪ್ರಾಬ್ಲಮ್, ಐ ಕ್ಯಾನ್ ವೈಟ್ ಫಾರ್ ಹಿಮ್. ಪ್ರಕಾಶ್ ಇಸ್ ಎ ನೈಸ್ ಸಿಂಗರ್. ಅದೇ ಕಾರಣಕ್ಕೆ ಅವನ್ನ ಕೆಲ್ಸಕ್ಕೆ ತಗೊಂಡೆ. ಆದ್ರೆ ಏನಾಯ್ತೀಗ? ನಥಿಂಗ್ ಸೀರಿಯಸ್. ಆದ್ರೆ ನಮ್ಮ ಆಫೀಸ್ ಹುಡುಗಿ ಜೊತೆ ಇನ್ವಾಲ್ವ್ ಆಗ್ಬಾರ್ದಾಗಿತ್ತು. ಯಾಕೆ ಅಪ್ಸೆಟ್ ಆದ ಹಾಗಿದ್ದೀರಾ? ನೀವು ಅವನ್ನ ಪ್ರೀತಿಸ್ತೀರಾ? ಪ್ಲೀಸ್ ಕಮ್ ಇನ್ ಪ್ರಕಾಶ್. ಸುಷ್ಮಾ ಎಲ್ಲಿ? ನನಗೆ ಗೊತ್ತಿಲ್ಲ. ಮನೇಲಿರ್ಬೋದು. ಮನೇಲಿಲ್ಲ. ಅವಳು ನಮ್ಮ ಆಫೀಸ್ನ ಕೆಲವು ಇಂಪಾರ್ಟೆಂಟ್ ಪೇಪರ್ಸ್ ತಗೊಂಡೋಗಿದ್ದಾಳೆ. ಸಿಟ್ ಡೌನ್. ಹಾಗಾದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅದಷ್ಟು ಸುಲಭ ಅಲ್ಲ. ನನಗೆ ಗೊತ್ತಿರೋ ಹಾಗೆ ಅವಳೊಬ್ಬಳಿಗೆ ಈ ಕೆಲಸ ಮಾಡೋದಕ್ಕೆ ಧೈರ್ಯ ಇರೋದು. ಇನ್ನೊಂದು ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಅವಳು ಫ್ರೆಂಡ್ಲಿ ಆಗಿದ್ದು ನಿಮ್ಮ ಹತ್ರ ಮಾತ್ರ. ಇಲ್ಲ ಇಲ್ಲ, ಇಂಪಾಸಿಬಲ್. ನನಗೆ ಅವಳಿಗೆ ಏನೂ ಸಂಬಂಧ ಇಲ್ಲ. ನನಗೆ ಮನೆ ಕೂಡ ಗೊತ್ತಿಲ್ಲ, ಪೇಪರ್ಸ್ ಏನನ್ನೋದು ಗೊತ್ತಿಲ್ಲ. ಮಿಸ್ಟರ್ ರಾವ್, ನನ್ನನ್ನು ಸುಮ್ಮನೆ ಇದರಲ್ಲಿ ಎಳಿಬೇಡಿ. ಶೀಲಾ, ಶೀಲಾ, ಇಲ್ಲೇನೇನೋ ಆಗ್ತಾ ಇದೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥವಾಗದೇ ಇರೋ ಕೆಲವು ವಿಷಯಗಳಿದೆ. ಪ್ರಕಾಶ್, ಹುಚ್ಚುಚ್ಚಾಗಿ ಅಲ್ಲಿ ಇಲ್ಲಿ ಹೋಗಬೇಡಿ. ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಏನಂತ? ಸುಷ್ಮಾ ಪೇಪರ್ಸ್ ತಗೊಂಡು ಹೋಗಿದ್ದಾಳೆ ಅಂತ. ಪ್ರಕಾಶ್, ಆ ಪೇಪರ್ಸು ಬಹಳ ಇಂಪಾರ್ಟೆಂಟು. ಈ ವಿಷಯದಲ್ಲಿ ಪೊಲೀಸ್ನವ್ರ ಸಹಾಯ ಇಲ್ಲಿರೋದೇ ಒಳ್ಳೇದು. ಐ ವಿಲ್ ಶೂರ್ಲಿ ಗೆಟ್ ದೆಮ್. ಪೊಲೀಸ್ನವ್ರ ಹತ್ರ ಹೋದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ. ಗುಡ್ ನೈಟ್ ಯಂಗ್ ಲೇಡಿ. ಪ್ರಕಾಶ್, ನಾಳೆ ನೀವು ಆಫೀಸಿಗೆ ಬರೋದಕ್ಕೆ ಕಾರ್ ಕಳಿಸ್ತೀನಿ. ಪ್ರಕಾಶ್, ಏನಾಯ್ತು ಪ್ರಕಾಶ್? ಪ್ರಕಾಶ್, ಶೀಲಾ, ಐ ಲವ್ ಯು. ಅವ್ರು ಹೇಳಿದ್ದೆಲ್ಲ ಸುಳ್ಳು. ಬಿಲೀವ್ ಮೀ ಶೀಲಾ, ಬಿಲೀವ್ ಮೀ. ಅವ್ರು ಹೇಳಿದ ಸುಳ್ಳು. ಶೀಲಾ, ನನ್ ಬಿಡ್ಬೇಡ. ಶೀಲಾ, ಶೀಲಾ, ನನ್ ಬಿಡ್ಬೇಡ. ಐ ಲವ್ ಯು. ಐ ಲವ್ ಯು ಶೀಲಾ. ಐ ಲವ್ ಯು ಶೀಲಾ. Hello, Prakash. Prakash, please come. ಮಿಸ್ಟರ್ ರಾವ್, ನಿಮ್ ಈ ಆಟ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ನನಗೆ ಬೇಕು ಇಲ್ಲ. ಇವತ್ತೇ ಕೊನೆ ನಾನು ನಿಮ್ಮ ಆಫೀಸಿಗೆ ಬರೋದು. ಸುಷ್ಮಾ ಸಿಗೋವರೆಗೂ ನೀವು ನಮ್ಮ ಜೊತೆ ಇರ್ತೀರ ಪ್ರಕಾಶ್. ಅಂಡ್ ದಟ್ಸ್ ಎ ಪ್ರಾಮಿಸ್. ಪ್ರಕಾಶ್, ಎಲ್ಲ ಸರಿ ಹೋಗುತ್ತೆ. ಆ ಇಬ್ಬರಿದಾರಲ್ಲ, ಅವರು ತುಂಬಾ ಡೇಂಜರಸ್. ಆದ್ರಿಂದ ನೀವು ನಮ್ಮನ್ನ ಬಿಡೋ ಯೋಚನೆ ಬಿಟ್ಬಿಡಿ. ವೈ ಡು ಯು ಇನ್ವಾಲ್ವ್ ಮೀ ಇನ್ ದಿಸ್ ಬ್ಲಡಿ ಗೇಮ್ ಆಫ್ ಯುವರ್ಸ್ ಮಿಸ್ಟರ್ ರಾವ್? ನೀವು ತುಂಬಾ ಚೆನ್ನಾಗಿ ಹಾಡ್ತೀರ, ಆದ್ರೆ ನಿಮಗೆ ಏನೆಲ್ಲ ಕುತೂಹಲಗಳಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಸುಷ್ಮಾ ಬಗ್ಗೆ, ನನ್ನ ಬಗ್ಗೆ, ಆ ಇಬ್ರು ಗೌರ್ಮೆಂಟ್ ಅಫಿಷಿಯಲ್ಸ್. ಗೌರ್ಮೆಂಟ್ ಅಫಿಷಿಯಲ್ಸ್? ಹಾ, ಅದೇ ನಾನು ಹೇಳಿದ್ದು. ಕುತೂಹಲ ಇರಬಾರ್ದಾಗಿತ್ತು. ಇವತ್ತು ಸಂಜೆ ಏನ್ ಮಾಡ್ತೀರಿ? ಆ ಇಬ್ರು ಗುಂಡಗಳು ನನ್ನ ವಾಚ್ ಮಾಡದೇ ಇದ್ರೆ ಪರವಾಗಿಲ್ಲ, ಗಮನಿಸಿದ್ದೀರಿ. ಮುಂದೆ ಎಲ್ಲಿ ಓಡಿ ಹೋಗಲ್ಲ. ಶೀಲಾ ಜೊತೆಗೆ ಪಾರ್ಕ್ ಹೋಗ್ಬೋದು, ವಾಕ್ ಹೋಗ್ಬೋದು, ಅಥವಾ ಸಿನಿಮಾಕ್ಕೆ. ಸೊ ಯು ಆರ್ ಇನ್ ಲವ್ ವಿತ್ ದಟ್ ಗರ್ಲ್ ಟು? ಟೂ ಅಂದ್ರೆ ಏನರ್ಥ? ಆದ್ರೆ ಇವತ್ತು ನೀವು ನಾನು ಸೇರಿ ಪಾರ್ಟಿ ಮಾಡ್ತೀವಿ. ಅಲ್ಲಿ ನೀವು ಇರಲೇಬೇಕಾಗುತ್ತೆ. ಇದು ಆಜ್ಞೆನೋ ಆಹ್ವಾನನೋ? ನೀವೇ ನಿರ್ಧರಿಸಿ.
ಆದ್ರೆ ನೀವು ಇದ್ದೇ ಇರ್ತೀರ. ಮಿಸ್ಟರ್ ರಾವ್, ನೀವು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಗುಂಡಾಗಳನ್ನ ಇಟ್ಕೋಬೇಕು. ಪ್ರಕಾಶ್, ಬಿಹೇವ್ ಯುವರ್ ಸೆಲ್ಫ್. ಮಿಸ್ಟರ್ ರಾವ್, ನೌ ಐ ವಾಂಟ್ ಒನ್ ಲಾರ್ಜ್ ವಿಸ್ಕಿ. ಪ್ರಕಾಶ್, ಟೇಕ್ ಇಟ್ ನನಗೆ ಬೇಕೀಗ. ಟೇಕ್ ಇಟ್ ಈಸಿ ಪ್ರಕಾಶ್. ವೇಟರ್, ಒನ್ ಲಾರ್ಜ್ ಪೀಟರ್ ಸ್ಕಾಟ್. One large Peter Scott. One large. ಹಲೋ ಮಿಸ್ಟರ್ ಪ್ರಕಾಶ್, ಬನ್ನಿ ಡ್ರಾಪ್ ಮಾಡ್ತೀನಿ. ಇಲ್ಲ ಸರ್, ನನ್ನ ಬಸ್ ಸಿಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಬನ್ನಿ ಬನ್ನಿ. ನೀವು ನನ್ನನ್ನು ಯಾವಾಗಲೂ ವಾಚ್ ಮಾಡ್ತಿರೋ ಅಂತ ಕಾಣಿಸ್ತೆ. ಓ ನೋ, ಯು ಆರ್ ರಾಂಗ್ ಮಿಸ್ಟರ್ ಪ್ರಕಾಶ್. ಖಂಡಿತ ನಾನಂತೂ ನಿಮ್ಮನ್ನು ವಾಚ್ ಮಾಡ್ತಾ ಇಲ್ಲ. ಆಶ್ಚರ್ಯ ಅಂದ್ರೆ ರಾವ್ ಯಾಕೆ ನಿಮ್ಗೆ ಅಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ? ನಿಮ್ದೇನು ಅನ್ಸುತ್ತೆ? ನೀವು ನನ್ನ ಆಫೀಸ್ ಡ್ರಾಪ್ ಮಾಡ್ತೇನೆ ಅಂದ್ರಿ. ಅಫ್ಕೋರ್ಸ್. ನನ್ನ ಆಫೀಸ್ ಆ ಕಡೆ ಇದೆ, ನಾನು ಇಲ್ಲೇ ಇಳ್ಕೊಂಡ್ಬಿಡ್ತೇನೆ. ನೀವು ನನ್ನ ಜೊತೆ ಬರೋದೇ ಒಳ್ಳೇದು. ಬನ್ನಿ, sit down. ನನ್ನನ್ನು ಅರೆಸ್ಟ್ ಮಾಡಿದ್ರಾ? ನಿಮ್ಗೆ ಯಾಕೆ ಅನುಮಾನ ಬಂತು? ಇದೇನು? ಇದು ನನ್ನ ಆಫೀಸ್. ಐ ಆಮ್ ಇನ್ಸ್ಪೆಕ್ಟರ್ ಪ್ರಸಾದ್, ಕೋರ್ ಆಫ್ ಡಿಟೆಕ್ಟಿವ್. ರಾವ್ ಇವತ್ತು ಆಫೀಸ್ ಬಾಗಿಲು ತೆಗೆದಿಲ್ಲ, ಮನೆಯಲ್ಲೂ ಇಲ್ಲ. ಅದಕ್ಕೂ ನನ್ನ ಇಲ್ಲಿ ಕರ್ಕೊಂಡ್ ಬಂದದಕ್ಕೂ ಏನ್ ಸಂಬಂಧ? ರಾವ್ ಕಣ್ಮರೆ ಆಗಿದೆ. ಆ ಇಬ್ರು ಬಾಡಿ ಗಾರ್ಡ್ಸು ನಾಪತ್ತೆ ಆಗಿದ್ದಾರೆ. ಸುಮ್ಮನೆ ನಾನೆಲ್ಲೋ ದಾರಿಯಲ್ಲಿ ಸಿಕ್ಕೆ ಅಂತ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದ್ರಿ. ರಾವ್ ವಿಷಯ ನಿಮಗ್ ಗೊತ್ತಾ? ಇಲ್ಲ. ನೀವು ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಆಫೀಸು ಸುಮ್ಮನೆ ಪೊಲೀಸ್ನವ್ರು ಕಣ್ಣು ಒರ್ಸಕ್ಕೆ ಅಂತ ಇದ್ದಿದ್ದು ನಿಮಗ್ ಗೊತ್ತಾ? ನನಗೇನೋ ಅನುಮಾನ ಇತ್ತು. ಯಾಕೆ? ಯಾಕೆ ಅಂದ್ರೆ ನೀವು ಇನ್ನೋಸೆಂಟ್ ಅನ್ನೋದು ನಮಗ್ ಗೊತ್ತು, ಆದ್ರೆ ಎಷ್ಟು ಇನ್ನೋಸೆಂಟ್ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಬಾಂಬೆಲಿ ಪಟೇಲ್ ಅಂತ ಒಬ್ಬ ದೊಡ್ಡ ಮನುಷ್ಯ 5 ಲಕ್ಷ ರೂಪಾಯಿ ಫೋರ್ಜರಿ ಮಾಡಿದ್ದ. ಈರೋ ಅವನ ಸ್ನೇಹಿತ. ಪಟೇಲೇ ಫೋರ್ಜರಿ ಮಾಡಿದ್ದು ಅಂತ ಪತ್ತೆ ಹಚ್ಚೋ ವೇಳೆಗೆ ಪಟೇಲ್ ಹಣದ ವ್ಯವಸ್ಥೆ ಮಾಡಿದ್ದ. ಆದ್ರೂ ಅನುಮಾನ ಅವನ ಮೇಲೆ ಇಬ್ಬರನ್ನ ಕಾವಲಿಟ್ಟ. ಇದ್ದಕ್ಕಿದ್ದಂಗೆ ಸುಷ್ಮಾ ನಾಪತ್ತೆ. ಇಲ್ಲಿಂದ ಮುಂದಿನ ಘಟನೆಗಳು ತೊಡಕಾಯ್ತು. ಇಲ್ಲಿ ನಿಮ್ ಸಹಾಯ ಬೇಕು. ಏನೋ ಮೋಸ ನಡೆದಿದೆ ಅನ್ನೋದನ್ನ ಬಿಟ್ರೆ ನನಗೇನು ಹೆಚ್ಚಿಗೆ ಗೊತ್ತಿಲ್ಲ. ರಾವ್ ನಿಮ್ಮ ಮೇಲೆ ಯಾಕೆ ಕಾವಲಿಟ್ಟ? ಸುಷ್ಮಾ ಕಣ್ಮರಿ ಆದದಕ್ಕೆ ನಾನೇ ಕಾರಣ ಅಂತ ತಿಳಿದಿದ್ದ. ಸುಷ್ಮಾ ರಾವ್ಸ್ ಗರ್ಲ್ ಫ್ರೆಂಡ್. ಎಲ್ಲ ಸರಿಯಾಗಿ ರೂಲ್ಸ್ ಪ್ರಕಾರನೇ ನಡೆದಿದೆಯಲ್ಲ? ಅಂದ್ರೆ ಅದಿರ್ಲಿ, ಸುಷ್ಮಾ ಬ್ಯಾಕ್ ಗ್ರೌಂಡ್ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ. ನೀವು ಅವಳು ಕ್ಲೋಸ್ ಆಗಿದ್ರೆ? ಆ ತರ ಕ್ಲೋಸ್ ಅಲ್ಲ. ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ಲು. ಅವಳು ಒಳ್ಳೆ ಹುಡುಗಿ ಅಂತ ನನ್ನ ಭಾವನೆ ಇತ್ತು. ಈಗಲೂ ಕೂಡ ಅವಳು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ ನನಗೆ ಅನ್ಸುತ್ತೆ. ನೀವು ನಿಮ್ದೇ ರೀತಿಯಲ್ಲಿ ಅವ್ರ ವಿಷಯ ಕೆದಕ್ತೀರಿ ಅಂತ ತಿಳಿದಿದ್ದೆ ನಾನು. ಇಲ್ಲ, ಐ ಆಮ್ ಸಾರಿ, ನನಗೇನು ಗೊತ್ತಿಲ್ಲ. ಆದ್ರೆ ಸ್ವರ್ಗ ಅಂತ ಹೋಟೆಲ್ ಇದೆ, ಅಲ್ಲಿ ಆತ ಹೋಗ್ತಿದ್ದ. ವಾಟ್ ಕ್ಯಾನ್ ಐ ಡು ಫಾರ್ ಯು? ಮಿಸ್ಟರ್ ರಾವ್ ಇದ್ದಾರಾ? ಯಾರು ಹೇಳಿ? ಆಗ್ರೋ ಇಂಪ್ಲಿಮೆಂಟ್ಸ್ ಇಂದ. ಇಲ್ಲ, ಬಂದಿಲ್ಲ. ಯಾವಾಗ್ಲಾರು ಬರ್ತಾ ಇರ್ತಾರಾ? ಬರ್ತಾ ಇರ್ತಾರೆ ಸಮ್ ಟೈಮ್. ಇವತ್ತು ಬಂದಿಲ್ಲ? ಇಲ್ಲ ಸರ್. ಥ್ಯಾಂಕ್ ಯು. ಮಿಸ್ಟರ್ ಪ್ರಕಾಶ್, ಈಗ ನೀವು ಹೋಗ್ಬೋದು. ಮತ್ತೆ ನಮಗೆ ಬೇಕಾದಾಗ ಹೇಳಿ ಕಳಿಸ್ತೀವಿ, ಆಗ ನೀವು ಬರಬೇಕು. ರೈಟ್? ಯಾರು ನೀವೆಲ್ಲ? ಯಾಕೆ ಬಂದಿದ್ರಿ? ಶೀಲಾ? ಶೀಲಾ?
ಯಾರನ್ನ ಕೇಳುವಳಕ್ ಬಂತ ಹೇಳ್ಮೇಲೆ 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 ಏನ್ ಬೇಕಾಯ್ತು ನಮಗೆ? ಯಾಕೆ ಬಂದ್ರಿಲ್ಲ? ಆಗ ಬಾ ದಾರಿಗೆ. ಏಯ್, ನನ್ ಮೈ ಮುಟ್ಬೇಡ. ನೀವು ಇಲ್ಲಿಂದ ಬೇಗನೆ ತೊಲಗದೆ ಇದ್ರೆ ಪೊಲೀಸಿಗೆ ಹೇಳ್ತಾನೆ. ಪೊಲೀಸ್ನವ್ರ ಹತ್ರ ಏನೇನೋ ವಿಷಯ ಹೇಳ ಬಂದಿಲ್ಲ, ಅದ್ರ ಬಗ್ಗೆ ಮಾತಾಡಕ್ ಬಂದೆ. ಯಾವ ವಿಷಯ? ಯಾವ ವಿಷಯ ಪೊಲೀಸ್ಗೆ ಗೊತ್ತು? ಅವ್ರನ್ನ ಕೇಳೋ. ಸುಷ್ಮಾ ಎಲ್ಲಿ? ನಂಗೆ ಗೊತ್ತಿಲ್ಲ. ಸುಷ್ಮಾ ಎಲ್ಲಿ ಅಂತ ನಿಮ್ಗೆ ಗೊತ್ತು? ಹೇಳೇ ಇದ್ರೆ ಬಾಯ್ ಬಿಡಿಸ್ತೀನಿ. ಅವಳು ರಾವ್ ಜೊತೆ ಹೋಗಿದ್ದಾಳೆ. ಈಗ ರಾವ್ ಬಗ್ಗೆನೇ ಸುಳ್ಳುಗಳು ಬೇಡ. ನಿಮ್ಮ ಮೈ ಮಾತ್ರ ಬೆಳೆದಿದೆ ಅಷ್ಟೇ, ತಲೆಯಲ್ಲಿ ಸೆಗಣೆ ತುಂಬಿದೆ. ಆ ರಾವ್ ಪಟೇಲ್ಗೆ ಡಬಲ್ ಕ್ರಾಸ್ ಮಾಡ್ತಿದ್ದಾನೆ ಗೊತ್ತಾ? ರಾವ್ ಪಟೇಲ್ಗೆ ಡಬಲ್ ಕ್ರಾಸ್? ಪಟೇಲ್ ವಿಷಯ ನಿಮ್ಗೆ ಗೊತ್ತು? ಪಟೇಲ್ ವಿಷಯ ಎಲ್ಲ ಹೇಳ್ತೇನೆ. ಯಾಕೆ ಹೀಗಾಯ್ತು? ಪ್ರಕಾಶ್, ಕಾಫಿ ತಗೊಳ್ಳಿ. ತುಂಬಾ ನೋವಿದ್ರೆ ಡಾಕ್ಟರ್ ಹತ್ರ ಹೋಗೋಣ. ಬೇಡ, ಬಿಸಿ ಕಾಫಿ ಕುಡಿದ್ರೆ ನೋವೆಲ್ಲ ಹೊರಟು ಹೋಗ್ಬೋದು ಅಂತ ಕಾಣಿಸ್ತೆ. ಪ್ರಕಾಶ್, ತಪ್ಪು ತಿಳ್ಕೊಳ್ಳೋದಾದ್ರೆ ನಾನು ಮಾತು ಕೇಳ್ತೀನಿ. ಏನು? ಆ ರಾವು ಗೂಂಡಗಳು ಯಾವಾಗ್ಲೂ ಯಾಕೆ ನಿಮ್ಮನ್ನು ಪೀಡಿಸ್ತಾರೆ? ಶೀಲಾ, ನಿಜ ಹೇಳು, ನಿನಗೆ ನನ್ನ ಬಗ್ಗೆ ಅನುಮಾನ ಇದೆ ಅಲ್ವಾ? ಪ್ರಕಾಶ್, ಸುಷ್ಮಾಗೂ ನಿಮಗೂ ಅಂದ್ರೆ ಸುಷ್ಮಾ ಎಲ್ಲಿದ್ದಾಳೆ ನಿಜವಾಗ್ಲೂ ಗೊತ್ತಿಲ್ವಾ? ಓಹೋ, ಹಾಗಲ್ಲ, ನನ್ ಮಾತು ಕೇಳಿ. ಇಲ್ಲ ಶೀಲಾ, ನೀನ್ ನನ್ನ ನಂಬ್ತಾ ಇಲ್ಲ. ಅಂದ್ರೆ ಯಾಕೆ ಹೀಗಾಡ್ತಿದ್ದೀರಿ ಪ್ರಕಾಶ್? ನಾನ್ ನಿಮ್ಮನ್ನ ನಂಬಲ್ಲ ಅಂತಲ್ಲ. ಆ ರಾವು ಗೊಂಡಗಳು ಅವ್ರು ನಿಮ್ಮನ್ನ ಏನಾದ್ರೂ ಮಾಡ್ಬೋದಂತ ನನಗೆ ಬಹಳ ಹೆದರಿಕೆ ಆಗ್ತಿದೆ. ಅವ್ರನ್ನ ಕೊಂದ ಹಾಕ್ತೇನೆ. ಪ್ರಕಾಶ್, ನೀನ್ ಸ್ವಲ್ಪ ದಿನ ಊರಿಗೆ ಹೋಗೋದು ಒಳ್ಳೇದು. ಯಾಕೆ? ಇಲ್ಲೇನೇನು ತೊಂದರೆಗಳಾಗ್ತಾ ಇದಾವೆ. ಆ ಗುಂಡಗಳು ಮತ್ತೆ ಬರಲ್ಲ ಅಂತ ಹೇಗೆ ಹೇಳೋದು? ಅಕಸ್ಮಾತ್ ನಿನಗೇನಾದ್ರೂ ಆದ್ರೆ ರಮೇಶ ನನ್ನನ್ನು ಕ್ಷಮಿಸೋಲ್ಲ. ನನ್ನನ್ನು ಸಿಟ್ಟಿಂದ ಹಾಗೆ ಹೇಳ್ತಾ ಇದ್ದೀರಿ. ನಾನು ಹೇಳಿದ ಆ ಅರ್ಥಿಂದಲ್ಲ. ನನ್ನ ಜೀವನದಲ್ಲಿ ಏನೇನು ಗೊಂದಲ ಆಗ್ಬಿಟ್ಟಿದೆ ಶೀಲಾ, ಅದನ್ನೆಲ್ಲ ನಾನೇ ಸರಿಪಡಿಸ್ಕೋಬೇಕು. ಅದಕ್ಕೋಸ್ಕರ ನನ್ಗನ್ಸುತ್ತೆ ನಾನೊಬ್ನೇ ಇರಬೇಕು. ನಾನೆಲ್ಲೂ ಹೋಗಲ್ಲ, ನಿಮ್ ಜೊತೆಲೇ ಇರ್ತೀನಿ. ಪ್ಲೀಸ್. ಇಲ್ಲ, ನೀನ್ ಹೋಗ್ಲೇಬೇಕು. ಇಲ್ಲಾಂದ್ರೆ ನಾನೇ ಎಲ್ಲಾದ್ರೂ ಹೊರಟು ಹೋಗ್ತೀನಿ. ಯಾಕೆ ಈ ತರ ವಿಚಿತ್ರವಾಗಿ ಮಾತಾಡ್ತೀರಿ ಪ್ರಕಾಶ್? ನಂಗೆ ಗೊತ್ತು, ನಾನಿಲ್ದಿದ್ರೆ ನೀವೇನಾದ್ರೂ ಹುಚ್ಚುಚ್ಚಾಗಿ ಮಾಡ್ಬಿಡ್ತೀರಿ. ಬನ್ನಿ, ನಾವಿಬ್ರು ಹೋಗೋಣ ರಮೇಶನ ಫಾರ್ಮ್ಗೆ. ಇಲ್ಲ, ನಾನಿಲ್ಲಿರ್ಲೇಬೇಕು. ನಾನೊಬ್ನೇ ಇರಬೇಕು. ನೀನ್ ಇಲ್ಲಿಂದ ದಯವಿಟ್ಟು ಹೊರಟು ಹೋಗು. ಹಾಗೆ ಹೇಳ್ಬೇಡಿ ಪ್ರಕಾಶ್, ನನ್ನ ಜೊತೆನೇ ಇರ್ತೀನಿ. ನಿಮ್ ಜೊತೆನೇ ಇದ್ರು ಒಳ್ಳೇದಲ್ವಾ? ಇಲ್ಲ ಶೀಲಾ, ಪ್ಲೀಸ್ ಗೋ, ದಯವಿಟ್ಟು ಹೋಗು. ಆಗ್ಲಿ ಹೋಗ್ತೀನಿ. ನಿಮ್ಗೆ ಆ ಗುಂಡಗಳ ಸಹವಾಸನೆ ಬೇಕು, ಸುಷ್ಮಾ ಬೇಕು. ಅವ್ರ ಜೊತೆನೇ ಇರಿ, ನಾನು ಹೋಗ್ತೀನಿ. ಆಮೇಲೆ
ಈ ತೆಂಗಿನ ಮರ ಎಲ್ಲ ಕ್ಲೀನ್ ಮಾಡಿಸ್ಬೇಕಾಯ್ತಲ್ಲ. ನಾಳೆ ಮಾಡ್ತೀನಿ. ಸರಿ ನೋಡ್ಕೊ ಹಾಗಾದ್ರೆ. ಬೆಳಿಗ್ಗೆ ಅದನ್ನ ಮಾರ್ಕೆಟ್ ಕಳ್ಸೋದು ಮರಿಬೇಡ. ಆಯ್ತು. ಅರೆ ಶೀಲಾ, ಇದೇನು ಒಬ್ಳೆ ಬಂದ್ಬಿಟ್ಟೆ? ಯಾಕೆ ಒಬ್ಳೆ ಬರಬಾರ್ದಾ? ಯಾಕೆಷ್ಟು ಕೋಪಾಗಿದ್ಯಾ? ಪ್ರಕಾಶ್ ಜೊತೆ ಏನಾದ್ರು ಜಗಳ ಆಡ್ಕೊಂಡ್ ಬಂದ್ಯಾ? ಹೌದು, ನಾನೇ ಜಗಳ ಆಡ್ತೀನಿ. ನಿನ್ ಫ್ರೆಂಡ್ ಮಾತ್ರ ಬಹಳ ಸಾಚ. ಅಂದ್ರೆ ಪ್ರಕಾಶ್ ನನ್ ಜೊತೆ ಜಗಳ ಮಾಡಿ ಇಲ್ಲಿರ್ಬೇಡ ಹೋಗು ಅಂತ ಕಳಿಸಿದ್ರು. ಯಾಕೆ, ಏನಾಗಿದೆ ಅವನ್ಗೆ? ನಂಗೊಂದು ಗೊತ್ತಾಗ್ತಾ ಇಲ್ಲ. ಆ ರಾವ್ ಜೊತೆ ಸೇರಿ ಏನೋ ಗೊಂದಲದಲ್ಲಿ ಬಿದ್ದಾಗಿದೆ. ಯಾವ ರಾವು? ಅದೇ ನಿನ್ ಫ್ರೆಂಡ್ ಪ್ರಕಾಶ್ ಬಾಸ್. ಓ, ಆ ರಾವ? ಅವ್ರೇನ್ ನನಗ್ ಫ್ರೆಂಡ್ ಅಲ್ಲ, ಜಸ್ಟ್ ಪರಿಚಯ ಅಷ್ಟೇ. ಪ್ರಕಾಶ್ ಬಹಳ ವಿಚಿತ್ರವಾಗಿದ್ದಾರೆ. ರಮೇಶಣ್ಣ, ನಂಗೆ ತುಂಬಾ ಭಯ ಆಗ್ತಿದೆ. ನೀನೇ ಒಂಥರ ವಿಚಿತ್ರ ಮಾತಾಡ್ತಾ ಇದ್ಯಾ? ಏನ್ ಶೀಲಾ, ಸ್ಪಷ್ಟವಾಗಿ ಹೇಳು, ಏನಾಗಿದೆ? ಇಬ್ರು ಗುಂಡಗಳು ಮನೆಗೆ ನುಗ್ಗಿ ನನ್ ರೂಮ್ ಅಲ್ಲಿ ಕೂಡ ಹಾಕಿ ಮನೆನೆಲ್ಲ ಹಾಳು ಮಾಡಿದ್ರು. ಅಷ್ಟೇ ಪ್ರಕಾಶ್ ಬಂದ್ರು. ಗುಂಡಗಳು ಪ್ರಕಾಶನ್ ಸಾಯ ಹಾಕಿ ಹೊಡೆದು ಹೋದ್ರು. ನಾನು ಇಲ್ಲಿಗೆ ಬಂದ್ಮೇಲೆ ಅಷ್ಟೆಲ್ಲ ನಡೀತಾ? ಪ್ರಕಾಶ್ ಎಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೆ. ಆ ಗುಂಡಗಳು ರಾವು, ಸುಷ್ಮಾ. ಅಬ್ಬಬ್ಬಾ, ರಮೇಶಣ್ಣ ನಂಗೊಂದು ತಿಳಿತಾ ಇಲ್ಲ. ಅವ್ರು ಏನ್ ಮಾಡ್ಬೋದು ಏನಿಲ್ಲ ಅಂತಲೇ ತಿಳಿತಾ ಇಲ್ಲ. ಎದ್ದಕ್ಕಿದ್ದಾಗೆ ರಾವ್ನ ಕೊಲ್ತೀನಿ, ಗುಂಡಗಳನ್ನ ಕೊಲ್ತೀನಿ ಅಂತಿದ್ದಾರೆ. ನಂಗೆ ತುಂಬಾ ಭಯ ಆಗ್ತಿದೆ. ರಮೇಶಣ್ಣ, ನೀನ್ ಹೋಗ ಅವ್ರನ್ನ ನೋಡ್ಕೊಂಬ. ಇದ್ರೆ ಪಾಪ ಅವರು. ನೀನೇನು ಯೋಚನೆ ಮಾಡಬೇಡ. ಪ್ರಕಾಶ್ ತುಂಬಾ ಇನ್ನೋಸೆಂಟ್, ಅದಕ್ಕೆ ಇದೆಲ್ಲ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೀ ಧೈರ್ಯವಾಗಿ ನೋಡು, ನಾನೇ ಹೋಗಿ ಅವ್ನು ಕರ್ಕೊಂಡು ಬರ್ತೀನಿ, ಆಯ್ತಾ? ಬಾರೆಷ್ಟು ತಗೋ. ಯಾಕೆ ಬಂದೆ? ಉಳಿದವರೆಲ್ಲ ಬಂದ್ ಹೋದ್ರು, ನೀವೊಬ್ಳು ಬಾಕಿ ಇದ್ದೆ. ಪ್ಲೀಸ್ ಪ್ರಕಾಶ್, ನನ್ನ ಹೆಚ್ಚಿರಕ್ಕಾಗಲ್ಲ. ನಾನೆಲ್ಲಿ ನಿನಗಿರು ಅಂತ ಹೇಳಿದೆ. ಪ್ರಕಾಶ್, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನೀವು ಸಹಾಯ ಮಾಡ್ತೀರಾ ಅಂತ ನಂಬ್ಕೊಂಡ್ ಬಂದಿದ್ದೀನಿ. ನನ್ನ ಕೈ ಬಿಡ್ಬೇಡಿ. ಸುಷ್ಮಾ, ಈ ಆಟ ಎಲ್ಲಿವರೆಗೆ ಆಡ್ತೀಯ? ನಿಮ್ ಎಲ್ಲರ ಆಟದೊಳಗೆ ನಾನು ಹಾಳಾಗೋಗಿದ್ದೇನೆ. ಇನ್ನನ್ ತಂಟೆಗೆ ಬರಬೇಡ. ಇಲ್ಲ ಪ್ರಕಾಶ್, ನಿಮಗ್ ತೊಂದರೆ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಈಗ ನೀವು ನನ್ನ ಜೊತೆ ಬಂದ್ರೆ ಎಲ್ಲ ವಿಷಯ ತಿಳಿಸ್ತೀನಿ. ನಾನು ಎಲ್ಲಿಗೆ ಬರ್ಬೇಕು? ನಾನ್ ಕರ್ಕೊಂಡು ಹೋಗ್ತೀನಿ. ಆ ಇಬ್ರು ಗುಂಡಾಗಳು ಇರ್ತಾರ? ಇಲ್ಲ, ಅವ್ರನ್ನ ನಾವು ತಪ್ಪಿಸ್ಕೋಬೇಕಾಗಿದೆ, ಅದಕ್ಕೆ. ನೀನು ಮತ್ತೆ ರಾವ? ಓಹೋ, ಆ ರಾವ್ ಗುಂಡಾಗಳನ್ನ ಕಳಿಸಿ ನನ್ನ ಹೊಡೆಸಿದ ಮೇಲೂ ನಿನಗೂ ರಾವ್ಗೂ ನಾನ್ ಸಹಾಯ ಮಾಡ್ಬೇಕಾ? ಸುಷ್ಮಾ, ಏನ್ ಆಟ ಕಟ್ತಿದ್ರ ನೀವಿಬ್ರು ಸೇರಿ? ಪ್ರಕಾಶ್, ಖಂಡಿತ ನನ್ನ ನಂಬಿ. ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಈಗ ನೀವು ನನ್ನ ಜೊತೆ ಬಂದ್ರೆ ರಾವ್ ಎಲ್ಲ ವಿವರಿಸ್ತಾರೆ. ಪ್ಲೀಸ್. ಹಣ ಎಲ್ಲ ರಾವ್ ಹತ್ರ ಇದೆಯಾ? ಸುಷ್ಮಾ, ನಾನು ಬಂದು ನಿಮಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಆ ಗುಂಡಾಗಳಿಂದ ತಪ್ಪಿಸ್ಕೋಬಹುದು, ಆದ್ರೆ ಪೊಲೀಸವರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಪೊಲೀಸರಿಗೆ ಸರೆಂಡರ್ ಆಗಿ. ಪ್ರಕಾಶ್, ನೀವ್ ಹೇಳೋದೆಲ್ಲ ನಿಜ. ಆ ಹಣ ನಮ್ಗೆ ಶಾಪ ಆಗ್ಬಿಟ್ಟಿದೆ. ಹಣ ಇದ್ರೆ ಸುಖವಾಗಿರ್ಬೋದು ಅಂತ ನಾನು ರಾವ್ ಯೋಚನೆ ಮಾಡಿದ್ವಿ. ಆದ್ರೆ ನಮ್ ಕನ್ಸೆಲ್ಲ ನೀಚನರಾಗಿದೆ. ನೋನ್ಗೆ ಇದನ್ನ ಹೇಳಿದ್ರೆ ಕೇಳ್ತಾ ಇಲ್ಲ. ಆ ಗುಂಡಾಗಳಿಗೆ ಹೇಳಿದ್ರೆ ನಿಮ್ಗೆ ಕುಂದೆ ಹಾಕ್ತಾರೆ. ಪ್ರಕಾಶ್, ರಾವ್ಗೆ ಇದನ್ನೆಲ್ಲ ಹೇಳಿದ್ರು ನನ್ನ ನಂಬ್ತಾ ಇಲ್ಲ. ನೀವೇ ಒಂದ್ಸಲ ಬಂದು. ನೀವೇ ಹೋಗಿ ಪೊಲೀಸ್ಗೆ ಹೇಳ್ಬೋದಲ್ಲ? ಇಲ್ಲ, ಅದು ರಾವ್ ಮೋಸ ಮಾಡ್ದಂಗಾಗತ್ತೆ. ಏನೇ ಆದ್ರೂ ನಾನು ರಾವ್ ಒಬ್ರಿಗೊಬ್ರು ಪ್ರೀತಿಸ್ತೀವಿ. ಈ ಪ್ರೀತಿಗೆ ಹಣ ಬೇಕು ಅಂತ ತಿಳ್ಕೊಂಡಿದ್ದೆ ನಾವು ಮಾಡಿದ ತಪ್ಪು. ನೀ ಹೇಳಿದ್ ನಂಬಬೇಕೋ ಬಿಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಇನ್ನೇನಾದ್ರೂ ಮೋಸ ಇದ್ರೆ ನಾನು ಆ ರಾವನ್ ಜೀವ ಸಹಿತ ಬಿಡಲ್ಲ. ಇಂಪಾಸಿಬಲ್. ಪೊಲೀಸ್ಗೆ ನಾನೇ ಶರಣಾಗ್ಬೇಕು? ನಾನೇನಾದ್ರೂ ಕೊಲೆ ಮಾಡಿದ್ದೀನ? ಪ್ರಕಾಶ್, ನಿನಗೇನು ಅರ್ಥ ಆಗೋದಿಲ್ಲ. ನನ್ನನ್ನ ಪೊಲೀಸ್ನವ್ರ ಕೈಗೆ ಸಿಕ್ಕಿಸ್ಬೇಕು ಅಂತ ಕೆಲವರು ಹೊಂಚಾಗ್ತಾ ಇದ್ದಾರೆ. ಹಾಗಾದ್ರೆ ನೀವ್ಯಾಕೆ ಹೆದರ್ಬೇಕು? ನೀವೇ ಹೋಗಿ ಎಲ್ಲ ವಿಷಯ ಪೊಲೀಸ್ಗೆ ಹೇಳ್ಬಿಡ್ಬೋದಲ್ಲ? ನನಗಂತೂ COD ಅವರು ಬೆನ್ ಹತ್ತಿದ್ದಾರೆ. ನಾನು ಹೋಗಿ ಖಂಡಿತ ಇನ್ಫಾರ್ಮ್ ಮಾಡಲೇಬೇಕು. ನನ್ನನ್ನ ಹೆದರ್ಸ್ತೀಯಾ? ಇನ್ಫಾರ್ಮ್ ಮಾಡ್ತೀನಿ ಅಂತ? ನಿಮ್ಮಂಥವ್ರನ್ನ ಬಹಳ ಜನ ನೋಡಿದ್ದೀನಿ. ಮಿಸ್ಟರ್ ಪ್ರಕಾಶ್, ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ಅದಕ್ಕೆ ಕರೆಸಿದ್ದು. ಪೊಲೀಸ್ನವ್ರಿಗೂ ನೀನು ಇನ್ನೋಸೆಂಟ್ ಅಂತ ಗೊತ್ತು. ಶೆಟ್, ಇದೆಲ್ಲ ಮಾತು ಸಾಕು. ನಿಮ್ ಸವಾಲ್ ಸಾಕಾಗಿದೆ. ನಾನು ಪ್ರಕಾಶ್, ಕೇಳು, ನೀನು ನಮ್ಮ ಜೊತೆ ಜಾಯಿನ್ ಆಗು. ಹಣ ಎಲ್ಲ ನೀನು ಇಟ್ಕೋ, ಆದ್ರೆ ನಿನಗೂ ಲಾಭ ಇದೆ. ಈ ಹಣ ಕಳ್ತನ ಮಾಡಿದ್ದಲ್ಲ. ನಾನು ಖಂಡಿತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಲೇಬೇಕು, ಇಲ್ಲ ಅಂದ್ರೆ ನನ್ನ ಲೈಫ್ ಹಾಳಾಗೋಗುತ್ತೆ. ಮೋಹನ್, ಪ್ರಕಾಶ್ ಹೇಳೋದು ನಿಜ. ನೀವ್ಯಾಕೆಲ್ಲ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ಬಾರ್ದು? ಶರತ್ ಸುಷ್ಮಾ, ನಿಂಗಿದೆಲ್ಲ ಗೊತ್ತಾಗಲ್ಲ. ಮಿಸ್ಟರ್ ರಾವ್,
ನನಗಿದೆಲ್ಲ ಸಾಕಾಗಿದೆ. ನಿಮ್ಮ ಹಣದ ವ್ಯಾಮೋಹ, ಈ ಪ್ಲಾನ್ಸು, ನನಗಿದೆಲ್ಲ ಬೇಡ. ಗುಡ್ ಬಾಯ್. ಸರಿ ಆಚೆ. ಡಬಲ್ ಕ್ಲಾಸ್ ಮಾಡ್ತೀಯಾ? ಮೋಹನ್ 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 ಅವ್ರ ಮನೆ ಇದೇನಾ? ಹೌದು. ಯಾಕೆ, ಏನಾಯ್ತು? ಏನಿಲ್ಲ, ನಿನ್ನೆ ಒಂದು ಮರ್ಡರ್ ಆಗಿದೆ. ಒನ್ ಮಿಸ್ಟರ್ ರಾವ್ ಇಸ್ ಕಿಲ್ಡ್. ಆದ್ರೆ ಪ್ರಕಾಶ್ ಆ ಥರದವನಲ್ಲ ಇನ್ಸ್ಪೆಕ್ಟರ್. ಹಿ ಕಾಂಟ್ ಮರ್ಡರ್. ನಿಮ್ಮ ಹೆಸರು? ರಮೇಶ್.
ಪ್ರಕಾಶ್, ಏನಿದೆಲ್ಲ? ಶೀಲಾ, ರಾವ್ ಸತ್ತ. ರಾವ್ ಕೊಲೆ. ಪ್ರಕಾಶ್, ಕೊಂಡಾಗ್ತೇನೆ. ನೀವು ಹಾಗೆ ಮಾಡ್ಬಾರ್ದಿತ್ತು ಪ್ರಕಾಶ್, ಬಹಳ ತಪ್ಪು ಮಾಡಿದ್ರಿ. ಶೀಲಾ, ನೀರು. ರಾವನ್ ಕೊಲ್ಬಾರ್ದಿತ್ತು ಪ್ರಕಾಶ್. ಇಲ್ಲ ಶೀಲಾ, ನಾನ್ ಮಾಡಿಲ್ಲ. ಬೇಕಾದ್ರೆ ಸುಷ್ಮಾನ್ ಕೇಳು. ಮತ್ತೆ ಸುಷ್ಮಾ? ನಂಗೆ ಗೊತ್ತಿತ್ತು ನೀವು ಅವಳನ್ನ ಬಿಡಲ್ಲ ಅಂತ. ಪ್ಲೀಸ್ ಕೇಳು ಶೀಲಾ, ನೀನೇನು ತಪ್ಪಾರ್ಥ ಮಾಡ್ಕೋತಾ ಇದೀಯಾ? ಇಲ್ಲ ಇಲ್ಲ ಪ್ರಕಾಶ್, ಇಲ್ಲಿವರೆಗೂ ನಿಮ್ಮೇಲೆ ನಂಬಿಕೆ ಇತ್ತು, ಆದ್ರೆ ಆ ನಂಬಿಕೆ ಹೊರಟೋಯ್ತು. ಹಾಗೆ ಹೇಳ್ಬೇಡ. ನೀನು ರಮೇಶ ನೀವಿಬ್ರು ನನ್ನ ನಂಬ್ತೀರಾ ಅಂತ ಬಂದೆ. ಪ್ರಕಾಶ್, ನಂಗೇನು ತಿಳಿತಾ ಇಲ್ಲ. ನನ್ನ ಮನಸ್ಸು ನೋಯಿಸ್ಬೇಡಿ, ಹೋಗಿ. ಸುಷ್ಮಾ ಕಾಯ್ತಾ ಇರ್ಬೋದು, ಹೋಗಿ ಹೋಗಿ ಹೊರಟೋಗಿ. ಯಾರು ನೀನು? ಕೇಳಿಸ್ಲ ನಿನಗೆ? ಯಾರು ನೀನು? ನಾನು ಪ್ರಕಾಶ್. ಯಾವ ಪ್ರಕಾಶ್? ಇಲ್ಲೇನೋ ಕೆಲಸ ನಿನಗೆ? ನಾನು ರಮೇಶನ್ ಫ್ರೆಂಡ್. ರಮೇಶನ್ ಫ್ರೆಂಡಾ? ಅವನಿಗೆ ನಿನ್ನಂತ ಕೊಲೆಗಡಕ ಫ್ರೆಂಡ್ಸ್ ಕೂಡ ಇದ್ದಾರ? ನಿನಗೆ ನನ್ನ ಮಗಳು ಹೇಗೆ ಗೊತ್ತು? ನಾನು ರಮೇಶ ಅವಳು ಒಟ್ಟಿಗೆ ಇರ್ತಾ ಇದ್ವಿ. ರಮೇಶ ನಿನ್ನನ್ನ ಜೊತೆಗಿಟ್ಕೊಂಡಿದ್ದ. ನನ್ನ ಮಗಳನ್ನ ಹಾಳು ಮಾಡ್ಬೇಕು ಅಂತಿತ್ತೇನೆ ಅವನಿಗೆ. ಬದ್ಮಾಶ್ ನನ್ನ ಮಗ. ಕಾಲ್ ಕೇಳಿಲ್ಲಿಂದ. ಮತ್ತೊಂದ್ ಸಾರಿ ಇಲ್ಲಿ ಕಾಲಿಟ್ರೆ ಕಾಲ್ ಮುರಿದು ಕೈ ಕೊಡ್ತೀನಿ. ಹೇಳಿದ? ಹೋಗಾಚೆ. ಬೇಗ ಬಾಯ್ಲಿ. ಏನ್ ರಮೇಶಣ್ಣ? ಪ್ರಕಾಶ್ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಏನಂದೆ? ಹೌದು ಶಿಲಾ, ಪ್ರಕಾಶನ್ ಲೈಫ್ ತುಂಬಾ ಅಪಾಯದಲ್ಲಿದೆಯಂತೆ. ಆ ಗೂಂಡಾಗಳು ರಾವನ್ ಕೊಲೆ ಮಾಡಿದಾರಂತೆ. ಅದೇ ಗುಂಡಾಗಳು ಪ್ರಕಾಶನ್ ಕೂಡ ಕೊಲ್ಬಹುದಂತೆ ಶಿಲಾ. ಏನಂದೆ ರಮೇಶಣ್ಣ? ರಾವನ್ ಕೊಲೆ ಗುಂಡಾಗಳು ಮಾಡಿದಾರ? ಹೌದು ಶಿಲಾ, ನಾನಿವತ್ತು ಬೆಳಿಗ್ಗೆ ಮನೆ ಹತ್ರ ಹೋಗಿದ್ದಾಗ ಮನೆ ಬೇಗ ಹಾಕಿತ್ತು. ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ರಾವ್ ಕೊಲೆ ವಿಷಯ ಹೇಳಿದ್ರು. ಪಾಪ ಪ್ರಕಾಶ್ ಎಲ್ಲಿ ಹೋಗಿರ್ತಾನೋ, ಏನ್ ಮಾಡ್ತಾ ಇರ್ತಾನೋ. ರಮೇಶಣ್ಣ, ಯಾಕೆ ಶಿಲಾ? ಪ್ರಕಾಶ್ ಈಗ ತಾನೇ ಬಂದಿದ್ರು. ಪ್ರಕಾಶ್ ಇಲ್ಲಿಗೆ ಬಂದಿದ್ನಾ? ನೀವೇ ಕೊಲೆ ಮಾಡಿದ್ದು ಅಂತ ಸಿಕ್ಕಾಪಟ್ಟೆ ಬೈದ್ ಕಳಿಸ್ದೆ. ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ಶಿಲಾ. ಪ್ರಕಾಶ್ ಎಲ್ಲಿಗ? ಇಲ್ಲೇ ಹೋಗ್ತಿರ್ಬೋದು. ಬಾ ರಮೇಶಣ್ಣ, ಹೋಗೋಣ.
ತಪ್ಪು ಮಾಡಿಲ್ಲ ಪ್ರಕಾಶ್, ನೀವು ಕೊಲೆ ಮಾಡಲಿಲ್ಲ ಪ್ರಕಾಶ್. ನಾನು ನಿಮ್ಮನ್ನು ನೋಯಿಸ್ಬಿಟ್ಟೆ. ಬೆಳಿಗ್ಗೆ ನೀವು ಬಂದಾಗ ನಿಮಗೆ ತುಂಬಾ ಬೈದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಬನ್ನಿ ಪ್ರಕಾಶ್, ಹೋಗೋಣ. ಹೀಗೆ